ಆತ್ಮೈವ ಬಂಧು ಆತ್ಮೈವ ರಿಪು ಆತ್ಮನಃ ಇತ್ಯುಕ್ತಂ. ಹೇಳ್ತಾನೆ 291. ತನಗೆ ತಾನೇ ಬಂಧು ತಾನೇ ಶತ್ರು ಅಂತ ಹೇಳ್ಬಿಟ್ಟ ಪರಮಾತ್ಮ. ಯಾವ ರೀತಿಯಾದ ತಾನು ತನಗೆ ಶತ್ರು, ಯಾವ ರೀತಿಯಾದ ತಾನು ತನಗೆ ಬಂಧು ಆಗ್ತಾನೆ ಅಂತ. ಬಂಧು ಆಗೋದು ಹೇಗೆ, ಶತ್ರು ಆಗೋದು ಹೇಗೆ? ಏನೋ ಅಂದ್ಬಿಟ್ಟೆ, ನೀನೇ ಶತ್ರು, ನೀನೇ ಬಂಧು ಅಂತ. ಹೇಗಾದ ಬಂಧು, ಹೇಗಾದ ಶತ್ರು ಅಂತ. ತತ್ ಕಿಂ ಲಕ್ಷಣ ಆತ್ಮ ಆತ್ಮನೋ ಬಂಧು, ಕಿಂ ಲಕ್ಷಣೋ ಆತ್ಮ ಆತ್ಮನೋ ರಿಪು ಇತಿ ಉಚ್ಯತೆ. ಯಾವ ತರಹದ ಆತ್ಮನು ಅಂದ್ರೆ ಅಂತಃಕರಣವು ತನಗೇನು ಜೀವನಿಗೆ ಬಂಧು ಆಗುತ್ತೆ, ಯಾವ ತರಹದಾದ ಆತ್ಮವು ಅಂತಃಕರಣವು ತನಗೆ ಶತ್ರು ಆಗುತ್ತೆ, ಜೀವ ಶತ್ರು ಆಗುತ್ತೆ ಅಂತ. ಒಂದು ಆತ್ಮ ಅಂದ್ರೆ ಅಂತಃಕರಣ, ಆತ್ಮನಃ ಅಂದ್ರೆ ಜೀವನಿಗೆ ಅಂತ. ಯಾವ ತರಹದ್ದಾದ ಅಂತಃಕರಣವು ತನಗೆ ಬಂಧು ಆಗುತ್ತೆ, ಯಾವ ತರಹದ್ದಾದ ಅಂತಃಕರಣ ತನಗೆ ಶತ್ರು ಆಗುತ್ತೆ ಅಂತ. ವಿಷಾಸಕ್ತಿಯಿಂದ ಕೂಡಿದ್ದಾದ ಅಂತಃಕರಣ ಶತ್ರು, ವಿಷಯದಿಂದ ಹೆಮ್ಮೆಟ್ಟಿಸಿಕೊಂಡ ಅಂತಃಕರಣ ಬಂಧು ಆಗುತ್ತೆ. ಸಾತ್ವಿಕವಾದ ಅಂತಃಕರಣ ಬಂಧು ಆಗುತ್ತೆ, ತಾಮಸ ರಾಜಸ ಅಂತಃಕರಣ ಶತ್ರು ಆಗುತ್ತೆ. ಸಿಂಪಲ್, ಒಂದೇ ಮಾತಾಡೋದು. ಸಾತ್ವಿಕತೆ ಬೆಳೆಸ್ಕೋಬೇಕು, ರಾಜಸ ತಾಮಸ ಬಿಡಬೇಕು. ಅದು ತಾಮಸ ಅತ್ಯಂತ ಅಧಮ ಕಾರಣ, ರಾಜಸ ಮಧ್ಯಮ ಅದು ವಿಕ್ಷೇಪವೇ, ಅದು ಬೇಕಿಲ್ಲ. ಸಾತ್ವಿಕತೆಯೇ ಮುಖ್ಯವಾದದ್ದು, ಅದನ್ನು ಬೆಳೆಸ್ಕೋಬೇಕು. ಸಾತ್ವಿಕತೆಯನ್ನು ಕೂಡಿದ್ದಾದ ಆತ್ಮನು ಭಾಷೆ ಭಗವಂತ ಬೇರೆ ರೀತಿ ಹೇಳ್ತಾನೆ. ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾಜಿತಃ. ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ಆತ್ಮ ಆತ್ಮನ ಸತ್ಯ ಏನ ಆತ್ಮ ಏವ. ಏನ ಆತ್ಮ, ಹಾ, ಏನ ಆತ್ಮ, ಏನ ಆತ್ಮ ಏವ ಆತ್ಮನ ಅನಾತ್ಮನಃ ತು ಶತ್ರುತ್ವೇ ವರ್ತೇತ ಆತ್ಮ ಏವ ಶತ್ರುವತ್. ಅಲ್ಲೂ ಆತ್ಮ ಏವ, ಇದು ಆತ್ಮ ಏವವೇ. ಸಸ್ಯ ಆತ್ಮನಃ ಆತ್ಮ ಬಂಧು, ಆ ಆತ್ಮನಿಗೆ ಜೀವನಿಗೆ ಆತ್ಮನೋ ಅಂತಃಕರಣವು ಬಂಧು. ಯಾವ ಆತ್ಮನಿಂದ ಜೀವನಿಂದ ಆತ್ಮ ಜಿತ, ಆತ್ಮನ ಅಂತಃಕರಣವು ವಶೀಕೃತವಾಗಿದೆಯೋ ಅಂದ್ರೆ ಹತೋಟಿಯಲ್ಲಿದೆಯೋ. ಏನ ಆತ್ಮನ ಆತ್ಮ ಜಿತ, ಯಾವ ಜೀವಾತ್ಮನಿಂದ ಯಾವ ಅಂತಃಕರಣವು ಹತೋಟಿಯಲ್ಲಿ ಇಡಲ್ಪಟ್ಟಿದೆಯೋ ಆ ಆತ್ಮ, ಆ ಅಂತಃಕರಣ ಆ ಜೀವನಿಗೆ ಬಂಧು ಆಗತ್ತೆ. ಆದ್ರೆ ಅನಾತ್ಮನ ಅಂದ್ರೆ ಜಿತಾತ್ಮನಾಗದೇ ಇರುವವನಿಗೆ, ಅದೇ ಆತ್ಮನಿಗೆ ಜೀವನಿಗೆ ಆ ಅಂತಃಕರಣವು ಶತ್ರು ಅಂತೆ. ಶತ್ರುವತು ಅಂದ್ರೆ ಯಥಾ ಶತ್ರು ಅಪಕಾರಿ ಏವಂ ಅಯಂ ಇದಂ ಅಂತಃಕರಣ ಅಪಕಾರಿ ಬಹುದು. ಶತ್ರು ಹೇಗೆ ನಮ್ಗೆ ಎನಿಮಿ ಅಪಕಾರ ಮಾಡ್ತಾನೋ, ನಿಮ್ಗೆ ತೊಂದರೆ ಮಾಡ್ತಾನೋ, ಈ ರೀತಿ ಅಜಿತವಾದ ಅಂತಃಕರಣ ಇದನ್ನ ಕಡು ಬಿಡುತ್ತೆ, ಗುಂಡಿ ಕಡು ಬಿಡುತ್ತೆ. ಎಲ್ಲ ಹೋಗಿ ಕಡು ಬಿಟ್ಟು ಗೋಳ್ಕೊಂಡ್ಬಿಡುತ್ತೆ. ಸೃಷ್ಟಿ ಆತ್ಮನ ಅಂದ್ರೆ ಜೀವಾತ್ಮದಿಂದ, ಆತ್ಮ ಅಂದ್ರೆ ಅಂತಃಕರಣ. ಅಲ್ಲ, ಕಾಂಟೆಕ್ಸ್ಟ್ ಪ್ರಕಾರ ಅರ್ಥ ಆಗುತ್ತೆ. ಕೆಲವು ಆತ್ಮ ಅಂದ್ರೆ ಮುಖ್ಯ ಪರಮಾತ್ಮನು ಆತ್ಮ ಅಂತಾರೆ, ಅಂತಃಕರಣನು ಆತ್ಮ ಅಂತಾರೆ, ಜೀವಾತ್ಮನು ಆತ್ಮ ಅಂತಾರೆ. ಹಾಗೆ ಸಂದರ್ಭಾನುಸಾರ ಅರ್ಥ ಮಾಡ್ಕೊಬೇಕು. ಎರಡು ಇದೆ ನೋಡಿ. ಬಂಧುರು ಆತ್ಮ ಅನ್ನೋದು ಅಂತಃಕರಣ, ಆತ್ಮನಃ ಅಂದ್ರೆ ಜೀವನಿಗೆ. ಏನ ಆತ್ಮನ ಅಂದ್ರೆ ಯಾವ ಜೀವಾತ್ಮನಿಂದ ಆತ್ಮ ಜಿತ ಅಂದ್ರೆ ಅಂತಃಕರಣ ಗೆಲ್ಲಲ್ಪಟ್ಟಿದೆಯೋ ಅಂತ. ತೃತೀಯ ವಿಭಕ್ತಿಗೆ ಆತ್ಮನಿಗೆ ಜೀವ, ಆತ್ಮ ಪ್ರಥಮ ವಿಭಕ್ತಿಗೆ ಅಂತಃಕರಣ. ಈ ಅನಾತ್ಮನಃ ಅಂದ್ರೆ ಷಷ್ಠಿ, ಅವನಿಗೆ ಜಿತಾತ್ಮನಾಗದವನಿಗೆ, ಅಜಿತಾತ್ಮನಿಗೆ ಶತ್ರುವಂತೆ ಇರುತ್ತೆ. ಯಾವಾಗ ಆತ್ಮೈವ ಆ ಅಂತಃಕರಣವೇ ಅಂದ್ರೆ ಅಜಿತವಾದ ಅಂತಃಕರಣವೇ ಶತ್ರುವಂತೆ ಏನೇನೋ ಲೋಕದ ಶತ್ರು ಹೇಗೆ ನಮಗೆ ಅಪಕಾರ ಮಾಡ್ತಾನೋ, ಈ ಅಜಿತವಾದ ಅಂತಃಕರಣ ನಿಮ್ಗೆ ಅನರ್ಥವನ್ನುಂಟು ಮಾಡುತ್ತೆ, ತೊಂದರೆ ಮಾಡುತ್ತೆ, ಬಹಿರ್ಮುಖತೆ ಉಂಟು ಮಾಡುತ್ತೆ, ಅಧೋ ಜನ್ಮಕ್ಕೆ ಕರ್ಕೊಂಡು ಹೋಗುತ್ತೆ, ಎಲ್ಲಾ ದುಃಖ ಕಷ್ಟ ಭಯ ಎಲ್ಲ ತಂದ್ಕೊಡುತ್ತೆ. ಈಗ ಒಬ್ರು ಫೋನ್ ಮಾಡಿದ್ರು, ನಂಗೆ ತುಂಬಾ ಭಯ ಆಗ್ತಾ ಇದ್ದಿಲ್ಲ, ಏನ್ ಮಾಡ್ಲಿ?
ಯಾಕೆ ಗೊತ್ತಿರೋದು ತುಂಬಾ ಭಯ ಆಗುತ್ತೆ, ಭಯ ಭಯ ಭಯ, ಸುಮ್ನೆ ಭಯ ಆಗುತ್ತೆ ನನಗೆ, ಭಯ ಏನು ಅಂತ. ಏನು ಅದು ವೀಕ್ ಆಗ್ಬಿಡುತ್ತೆ ಮನಸ್ಸು, ಈ ಕಲ್ಪನೆ ಬರುತ್ತೆ ಅಲ್ಲ, ಕಲ್ಪನೆ ಮಾಡ್ಬಿಡುತ್ತೆ ದುಡ್ಡು ಕೆಟ್ಟ ಕಲ್ಪನೆನ. ಅದು ಮನಸ್ಸು ವೀಕ್ ಆದ್ಕೊಳ್ಳಿ ಕೆಟ್ಟ ಕಲ್ಪನೆ ಮಾಡುತ್ತೆ. ಕೆಟ್ಟ ಕಲ್ಪನೆ ಮಾಡಿದ್ರೆ ಎರಡು ತರಹ, ಅದರಲ್ಲಿ ನಾನು ಸಾಯ್ತೀನಿ ಒಂದು ಭಯ, ಇನ್ನು ಯಾರಿಗೋ ಏನೋ ಆಗ್ಬಿಡುತ್ತೋ ಭಯ. ನನ್ನ ಮಗನಿಗೆ ಏನೋ ಆಗ್ಬಿಡುತ್ತೆ, ನನ್ನ ಹೆಂಡತಿಗೆ ಗಂಡಂಗೆ ಏನೋ ಆಗ್ಬಿಡುತ್ತೆ, ನನ್ನ ಮಕ್ಕಳಿಗೆ ಏನೋ ಆಗ್ಬಿಡುತ್ತೆ, ಯಾರ್ಯಾರ್ದು ಯೋಚನೆ ಭಯ. ತನಗೆ ಏನೋ ಕಾಯಿಲೆ ಬಂದ್ಬಿಡುತ್ತೆ, ನಾನು ಸತ್ತು ಬಿಡ್ತೀನಿ ಆ ಭಯ. ಒಂದ್ ರೀತಿ ಯಾಕೆ ಬರುತ್ತೆ ಅಂದ್ರೆ ಪಾಪ ಫಲ ಅಷ್ಟೇ. ಮನುಷ್ಯನಿಗೆ ಭಯ ಬರೋದಕ್ಕೂ ಕಷ್ಟ ಬರೋದಕ್ಕೂ ದುಃಖಕ್ಕೆಲ್ಲ ಪಾಪವೇ ಕಾರಣ. ಸಮಾಧಾನ ಶಾಂತಿ ಸುಖ ನೆಮ್ಮದಿಗೆಲ್ಲ ಪುಣ್ಯವೇ ಕಾರಣ. ಕಷ್ಟ ಬರೋದು ಹೊರಗಿಂದ, ಆದ್ರೆ ಇದು ಭಯ ಅನ್ನೋದು ನಮ್ದೋನ್ ಕ್ರಿಯೇಟೆಡ್ ಅಲ್ವಾ, ಮೈಂಡ್ ಅಲ್ಲೇ ಒಂಥರ ಅದು ಅಲ್ಲ, ಸ್ವಾತಂತ್ರ್ಯ ಇಲ್ಲ, ಅದು ಪಾಪದ ಫಲ. ಅದು ಪಾಪದ್ದೇ ಅಂತೀರಾ? ಪಾಪದಿಂದ ಮನಸ್ಸು ಏನೇನೋ ಕೆಟ್ಟ ಕಲ್ಪನೆ ಮಾಡುತ್ತೆ, ಬರೀ ದುಷ್ಟ ಚಿಂತನೆ ದುಷ್ಟ ಕಲ್ಪನೆ ಮಾಡುತ್ತೆ. ಬೇಡ ಬೇಡ ಅಂದ್ರೂ ಕೇಳೋದೇ ಇಲ್ಲ, ಬಿಡು ಆ ಚಿಂತನೆ ಬೇಡ ಮಾಡ್ಬೇಡ ಅಂದ್ರು ಮಾಡಕ್ ಆಗಲ್ಲ, ಕಂಟ್ರೋಲ್ ಮಾಡಕ್ ಆಗಲ್ಲ ಅವ್ರಿಗೆ. ಅಲ್ಲ ಗುರುಗಳೇ, ಅಂತವ್ರ ಮೆಡಿಟೇಷನ್ ಎಲ್ಲ ಮಾಡಿದ್ರೆ ಸ್ವಲ್ಪ ಇಂಪ್ರೂವ್ ಆಗ್ಬೋದೇನೋ. ಮೆಡಿಟೇಷನ್ ಅಂತ ಸುಮ್ಮನೆ ಸ್ವಸ್ಥವಾಗಿರಕ್ಕೆ ಆಗಲ್ಲ ಮೆಡಿಟೇಷನ್. ಅಲ್ಲ ಮೈಂಡ್ ಅಲ್ಲ ಗುರುಗಳೇ, ಮೈಂಡ್ ಇದಕ್ಕೆ ಅದಕ್ಕೆ ಬಹಳ ದೊಡ್ಡ ಮಾತು ಮೆಡಿಟೇಷನ್ ಮಾಡೋದು ಅನ್ನೋದು. ಸಮಾಧಾನ ಮಾಡೋ ಯೋಗಿಗಳಿಗೆ ಮೆಡಿಟೇಷನ್ ಮಾಡೋದ್ ಕಷ್ಟ, ಇನ್ ಭಯಗ್ರಸ್ತರಾದ ಮೆಡಿಟೇಷನ್ ಮಾಡ್ತಾರ. ಅದು ನಾಮಸ್ಮರಣೆ ಮಾಡಿನ್ಬೇಕು, ಕರೆಕ್ಟ್. ಪ್ರೇಮದಿಂದ ನಾಮಸ್ಮರಣೆ ಮಾಡಿ ಭಗವಂತನ ವಿಶ್ವಾಸ ಮಾಡ್ಕೊಳ್ಳಿ. ಭಯನಾಶನಃ, ಭಯ ಉಂಟು ಮಾಡುವಾತನು ಅವನೇ ನಮ್ಮ ಪಾಪ ಫಲದಿಂದ, ಹಾಗೆ ಅವನ ಸ್ಮರಣೆಯಿಂದ ಭಯ ಪರಿಹಾರ ಆಗುತ್ತೆ ಅಂತ ಹೇಳಿ ಮಾಡ್ಬೇಕು. ಏನ್ ಮಾಡಕ್ಕಾಗಲ್ಲ. ಬಂಧುರಾತ್ಮ ಆತ್ಮರಸ್ತಸ್ಯ ಅಂತ ಹೇಳಿ ಇಲ್ಲಿ ಶ್ಲೋಕ ಶುರು ಆಗುತ್ತೆ. ಇದರ ಅನ್ವಯ ಏನಪ್ಪಾ, ಹೇಗ ಅರ್ಥ ಅಂತಂದ್ರೆ, ತಸ್ಯ ಆತ್ಮನಃ ಸ ಆತ್ಮ ಬಂಧು, ಏನ ಆತ್ಮನ ಆತ್ಮೈವ ಜಿತಃ, ಆ ಆತ್ಮನಿಗೆ ಜೀವಾತ್ಮನಿಗೆ ಆ ಆತ್ಮವು ಅಂದ್ರೆ ಆ ಅಂತಃಕರಣವು ಬಂಧುವು. ಯಾವ ಆತ್ಮನಿಂದಾನೆ ಯಾವ ಜೀವಾತ್ಮನಿಂದ ಆ ಯಾವ ಅಂತಃಕರಣವು ಗೆಲ್ಲಲ್ಪಟ್ಟಿದೆಯೋ, ಹತೋಟಿಗೆ ಇಡಲ್ಪಟ್ಟಿದೆಯೋ, ಕಂಟ್ರೋಲ್ ಆಫ್ ಮೈಂಡ್, ಮನಸ್ಸು ಕಂಟ್ರೋಲ್ ಕಂಟ್ರೋಲ್ ಆಫ್ ಮೈಂಡ್ ಕಂಟ್ರೋಲ್ ಆಯ್ತೋ ಭಯ ಇಲ್ಲ. ವಿಕ್ಷೇಪ ರೆಸ್ಟ್ಲೆಸ್ ಆಗಿ ಹೊಡಿತಾ ಇದೆ ಅಂದ್ರೆ ಕಷ್ಟ ದುಃಖ, ಸುಮ್ಮನೆ ಕೂದಿದ್ದು ಆಯಾಸ ಆಗ್ತಾ ಇರುತ್ತೆ ಗೊತ್ತಾ. ತುಂಬಾ ವಿಕ್ಷೇಪ, ತುಂಬಾ ಮದಾಗ್ತಿದ್ದೆ, ಬೆವರ್ತಾ ಇರುತ್ತೆ, ಆಯಾಸ ಆಗ್ತಾ ಸುಸ್ತಾಗ್ತಾ ಇರುತ್ತೆ, ಉಸಿರಾಡಕ್ಕೆ ಆಗಲ್ಲ, ಅಷ್ಟು ಸುಸ್ತಾಗ್ತಾ ಇರುತ್ತೆ. ಕೆಲಸ ಮಾಡಿ ಸುಸ್ತಾಗುತ್ತಲ್ಲ ಹಂಗ್ ಸುಸ್ತಾಗುತ್ತೆ, ತುಂಬಾ ಭಯ ಆಗ್ಬಿಟ್ರೆ. ಅಷ್ಟು ಮನಸ್ಸೇ ದೇಹವನ್ನು ಇಂದ್ರಿಯವನ್ನು ಹಿಡ್ಕೊಂಡಿರೋದು. ಮನಸ್ಸು ಕೆಟ್ಟೋಯ್ತು ಅಂದ್ರೆ ಸರ್ವಸ್ವೂ ಕೆಟ್ಟೋದಂಗೆ, ಪ್ರಪಂಚವೇ ಕೆಟ್ಟೋಗುತ್ತೆ, ಮನೆಯವರೆಲ್ಲ ಕೆಟ್ಟ, ಎಲ್ಲರ ಮೇಲೂ ಕೋಪ ಮಾಡ್ಕೊತಾನೆ, ಸಿಟ್ಟು ಮಾಡ್ಕೊತಾನೆ, ಬೈತಾನೆ, ಸಿಡುತ್ತಾನೆ, ಏನೇನೋ ಮಾಡ್ತಿರ್ತಾನೆ. ಮನಸ್ಸು ಕೆಟ್ಟು ಬಿಟ್ಟು ಅಂದ್ರೆ ಅವನಿಗೆ ಇರಕ್ಕೆ ಆಗ್ತಾ ಇರಲ್ಲ, ವಿಚಿತ್ರವಾಗಿ ಆಡ್ತಾನೆ. ಅವನ ಆಡೋದು ನೋಡ್ಬೇಕು. ಮನಸ್ಸು ಕೆಟ್ಟವನ ನಡವಳಿಕೆ ಹುಚ್ಚಂಗೆ ಆಡ್ಬಿಡ್ತಾನೆ, ಭಾರಿ ಕಷ್ಟ. ಮೊನ್ನೆ ಪಡಿಗೆ ಒಬ್ಬ ಬಂದಿದ್ದ, ಪಡಿದ ಹುಡುಗ, ಏನ್ ಗುರುಗಳೇ ಇದ್ದಕ್ಕಿದ್ದಾಗ ನನ್ನ ಹೆಂಡತಿ ಹೊಡೆಯಕ್ ಬಂದ್ಬಿಡ್ತಾಳೆ, ಏನೋ ಜಾತಕ ಮಾಡಿದ್ಯೋ ಏಕಾಗಿ ಮುಗ್ದಾಳೆ, ಯಾಕೆ ಏನಾಯ್ತು ಅಂತ ಅವನಲ್ಲಿ ಆವೇಶ ಆಗ್ಬಿಡುತ್ತೆ. ಒಂದು ಭೂತ ಇದೆ, ಆ ಭೂತ ಬಂದ್ಬಿಡುತ್ತೆ. ಹೋಗ ಎಂತ ಭೂತ ಇದೆ? ಇಲ್ಲ ಗುರುಗಳೇ, ಅಲ್ಲೊಂದು ಭೂತ ಇದೆ, ನಮ್ಮ ಹೆಂಡತಿ ಮೇಲೆ ಬರ್ತಾನೆ ಇರುತ್ತೆ. ಆ ಹೆಂಡತಿ ಮೇಲೆ ಬಂದ್ ಕೂಡಲೇನೆ ಸಿಕ್ಕಾಬಿಟ್ಟು ಜಿತ್ತ ಆಡ್ತಾಳೆ. 1 ಗಂಟೆ ಆದ್ಮೇಲೆ ಹೋಗುತ್ತೆ ಅದು. ಸುಸ್ತು ಒದ್ದಾಡ್ತಾಳೆ, ಮಲ್ಕೊಂಡ್ಬಿಡ್ತಾಳೆ, ಏನು ಮಾಡಕ್ಕಾಗಲ್ಲ. ಆಮೇಲೆ ನಾನು ಮಾಡ್ಬೇಕು. ಆ ಬಂದಾಗಂತೂ ನನ್ನನ್ನೇ ಹೊಡಿತಿರ್ತಾಳೆ, ಪರಕೆಲ್ಲ ಹೊಡಿತಾಳೆ, ಏನೋ ಹೊಡಿತಾಳೆ ಅಂದು. ಎಂತ ಗ್ರಹಚಾರ ಒಂದು, ಭೂತ ಬಂದು ಸೇರ್ಕೊಂಡ್ಬಿಡುತ್ತೆ ಅವನೊಳಗೆ. ಇದೆಲ್ಲ ಸುಳ್ಳು ಕಣಂದೆ, ಗೋಳಲ್ಲಿ ಬನ್ನಿ ತೋರಿಸಿ, ನಡಿ ಹೋಗೋಣ ಅಂತಂದೆ. ಈಗ ಬೇಡ ಅಂತ ತೋರ್ಸು ಭೂತಲ್ಲ, ಚಚ್ಚಿ ಬಿಡ್ತೀನಿ ಭೂತ ಇದ್ದೆ ಅಂತಂದೆ. ಅಯ್ಯೋ ಗುರುಳ ನೋಡಿ ಓಡೋಗುತ್ತೆ, ಹೆದ್ಕೊಳತ್ತೆ ಆಗಿದೆ ಅಂತ. ಮತ್ತೆ ಎಂತ ಭೂತ ಇರುತ್ತೆ? ಏನೂ ಇಲ್ಲ, ಸುಮ್ಮನೆ ಇರೋ ಒಬ್ಬ ಕುಕಲ್ಪನೆ ಅಷ್ಟ. ಆತ್ಮ ಕಾರ್ಯಕರ ಸಂಘಾತ ಏನ ವಶೀಕೃತಃ. ಆತ್ಮ ಅಂದ್ರೆ ಕಾರ್ಯಗಳ ಸಂಘಾತ ಅಂತ ಅರ್ಥ ಇದೆ. ಕಾರ್ಯ ಅಂದ್ರೆ ಶರೀರ, ಕರಣ ಅಂದ್ರೆ ಇಂದ್ರಿಯ, ಸಂಘಾತ ಅಂದ್ರೆ ಗುಂಪು, ದೇಹೇಂದ್ರಿಯ ಮನೋಬುದ್ಧಿಗಳ ಒಟ್ಟು. ಇದಕ್ಕೆ ಆತ್ಮ. ಇದು ಇಷ್ಟು ಯಾರಿಂದ
ಹತೋಟಿಯಲ್ಲಿ ಇಡಲ್ಪಟ್ಟಿದೆಯೋ, ಕಂಟ್ರೋಲ್ ಇಡಲ್ಪಟ್ಟಿದೆಯೋ, ವಶೀಕೃತವಾಗಿದೆಯೋ, ಸ್ವಾಧೀನದಲ್ಲಿ ಇಡಲ್ಪಟ್ಟಿದೆಯೋ ಅದು ಏದಾತ್ಮನ ಅಜಿತ. ಕಾರ್ಯಕರಣ ಸಂಘಾತವನ್ನೇ ಸೆಲ್ಫ್ ಕಂಟ್ರೋಲ್, ತನ್ನ ಹತೋಟಿ ಇಟ್ಕೊಳ್ಬೇಕು. ಅವನು ಜಿತೇಂದ್ರಿಯ ಇತ್ಯರ್ಥ ತಾತ್ಪರ್ಯ. ಜಿತಾನಿ ಇಂದ್ರಿಯಾನಿ ಏನ ಸಹ ಜಿತೇಂದ್ರಿಯ, ಇಂದ್ರಿಯಗಳನ್ನು ಗೆದ್ದವನು. ಇಂದ್ರಿಯ ಅನ್ನೋದು ಮಧ್ಯಮಣಿ ನ್ಯಾಯ, ಮುಂದಿರೋ ಶರೀರಕ್ಕೂ ಹಿಂದಿರೋ ಮನಸ್ಸಿಗೂ ತಗೋಬೇಕು. ಮಧ್ಯಮಣಿ 2 ರೂಮು ಕಟ್ಲೆ ಆದ್ರೆ ಮಧ್ಯ ಹೊಸ್ತಿನ ಮೇಲೆ ದೀಪ ಇಟ್ರೆ ಈ ರೂಮಿಗೂ ಬೆಳಕು ಬರುತ್ತೆ, ಆ ರೂಮಿಗೂ ಬೆಳಕು ಬರುತ್ತೆ. ದೇಹಕ್ಕೆ, ಮುಂದಿರೋ ದೇಹಕ್ಕೂ ಹಿಂದಿರುವ ಮನಸ್ಸು. ಇಂದ್ರಿಯ ಅನ್ನೋದು ಮಧ್ಯ ಇದೆ, ಹಿಂದ್ ಮನಸ್ಸಿದೆ, ಮುಂದೆ ದೇಹ ಇದೆ. ಇಂದ್ರಿಯ ಕಂಟ್ರೋಲ್ ಅಂದ್ರೆ ಮುಂದಿನ ಮನಸ್ಸು ಕಂಟ್ರೋಲ್ ಇದೆ, ಹಿಂದಿನ ಮನಸ್ಸು, ಮುಂದಿನ ದೇಹ, ಹಿಂದಿನ ಮನಸ್ಸು. ಮಧ್ಯಮಣಿ ನ್ಯಾಯ ಅಂತ ಇದಕ್ಕೆ ಹೆಸರು. ಕಟ್ಲೆಯಲ್ಲಿ ಹೊಸ್ತಿಲ ಮೇಲೆ, ಹೊಸ್ತಿಲು 2 ರೂಮಿಗೂ ಅಥವಾ 2 ಹಾಲು ಇದಕ್ಕೆ 2ಕ್ಕೂ ಮಧ್ಯ, ಅಲ್ಲಿ ದೀಪ ಇಟ್ಬಿಟ್ರೆ ಆ ಒಳಕ್ಕೂ ಬೆಳಕು ಬರುತ್ತೆ, ಇಲ್ಲಿಗೂ ಬೆಳಕು ಬರುತ್ತೆ. ಇಂದ್ರಿಯ, ಇಂದ್ರಿಯ ಹೊಸ್ತಿಲು. ಇಂದ್ರಿಯ ಕಂಟ್ರೋಲ್ ಆಯ್ತು ಅಂದ್ರೆ ಅರ್ಥ ಈ ದೇಹವು ಕಂಟ್ರೋಲ್ ಆಗಿದೆ, ಮನಸ್ಸು ಕಂಟ್ರೋಲ್ ಆಯ್ತು. ಹೊಸ್ತಿಲು ಮಧ್ಯಮಣಿ ಜಿತೇಂದ್ರಿಯನಾದವನು ದರ್ಶನ. ಅನಾತ್ಮನಸ್ತೋ ಅಜಿತಾತ್ಮನಸ್ತೋ ಶತ್ರುತ್ವೇ ಶತ್ರುಭಾವೇ ವರ್ತೇತ. ಆತ್ಮೀವ ಶತ್ರುವತು. ಅನಾತ್ಮನಸ್ತು ಅಂದ್ರೆ ಅಜಿತಾತ್ಮ. ಯಾರಿಗೆ ದೇಹೇಂದ್ರಿಯ ಮನ ಬುದ್ಧಿ ಹತೋಟಿಯಲ್ಲಿ ಇಲ್ಲ, ಅವನ್ ಮಾತು ಕೇಳಲ್ಲ, ಸ್ವಾಧೀನದಲ್ಲಿ ಇಲ್ಲ ಅಂತ ಆಯ್ತು, ಅದು ಶತ್ರುತ್ವೇನೆ ಶತ್ರುಭಾವ. ಶತ್ರು ಸ್ಥಾನದಲ್ಲಿ ಕೂತ್ಕೊಂಡ್ಬಿಡುತ್ತೆ. ಶತ್ರು ಹೇಗೆ ನಮಗೆ ತೊಂದರೆ ಮಾಡ್ತಾನೋ ಹಾಗೆ ತೊಂದರೆ, ನಮ್ಮ ದೇಹೇಂದ್ರಿಯ ಮನ ಬುದ್ಧಿಯೇ ನಮ್ಗೆ ತೊಂದರೆ ಮಾಡ್ಬಿಡುತ್ತೆ. ನಮಗೇನೆ ಜೀವನಿಗೆ ಏನ್ ಮಾಡುದು ನೆಮ್ಮದಿಯೇ ಬಿಡಲ್ಲ. ಒತ್ಕೊಂಡ್ ಕೂತ್ಕೊಂಡ್ಬಿಡ್ತಾನೆ, ಕಳ್ತಾನೆ, ಕೋಪ ಮಾಡ್ಕೊಳ್ತಾನೆ, ದುಃಖ ಪಡ್ತಾನೆ, ಉದ್ದಾಟ ಆಗ್ತಾನೆ. ಹಿಂಗ ಹಂಗೆ ಉದ್ದಾಟ ಆಗ್ತಾ ಇರ್ತದೆ ಅಂದ್ರೆ ಅಂತ ಹೆರಿಗೆನೂ ಹೆಂಗಸ ಒದ್ದಾಡ್ತಲ್ಲ ಹಂಗೆ ಒದ್ದಾಡ್ತಿರ್ತಾರೆ. ಹೆರಿಗೆನೂ ಒದ್ದಾಡ ಅಷ್ಟು ಗಿಲಿ 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 ಒದ್ದಾಡ್ತಿರ್ತಾರೆ. ಆ ದೇಹೇಂದ್ರಿಯ ಮನೋಬುದ್ಧಿ ಒಂದು ಕಂಟ್ರೋಲ್ ಇಲ್ಲ ಅಂದ್ಬಿಟ್ರೆ ಹೆಂಗ ಸಹಿಸ್ಕೋಕೆ ನರಕ ಅವನಿಗೆ, ಆ ಜೀವನಿಗೆ ನರಕ ಆಗ್ಬಿಡುತ್ತೆ. ಕಷ್ಟ, ಬಹಳ ಕಷ್ಟ ಆಗ್ಬಿಡುತ್ತೆ. ಶತ್ರು ಅಂತ ಅರ್ಥ ಬಿದ್ದಾರೆ. ಯಥಾ ಅನಾತ್ಮ ಶತ್ರು ಆತ್ಮನಃ ಅಪಕಾರಿ ತಥಾ ಆತ್ಮನಃ ಅಪಕಾರೇ ವರ್ತೇತ ಇತ್ಯರ್ಥಃ. ಅನಾತ್ಮ ಶತ್ರು ಅಂದ್ರೆ ಬೇರೆ ಇನ್ನೊಬ್ಬ ಶತ್ರು. ದೇವದತ್ತನಿಗೆ ಯಜ್ಞದತ್ತ ಅಂತ ಒಬ್ಬ ಶತ್ರು, ಯಜ್ಞದತ್ತನಿಗೆ ದೇವದತ್ತ ಶತ್ರು. ಅವನು ಅವ್ನಿಗೆ ಅಪಕಾರ ಮಾಡ್ತಿರ್ತಾರೆ. ಸುಮ್ನೆ ಮನೆ ಮೇಲೆ ಕಲ್ಲು ಹಾಕೋದು, ಹತ್ತಿರ ಗಿಡ ಕಡಿಯೋದು, ಆಮೇಲೆ ಮನೆ ಕಸ ಆ ಕಡೆ ಹಾಕೋದು, ಕಂಪೌಂಡ್ ಒಂದೇ ಅದು ಬೇಕಾದ ಕಸ ಹಾಕೋದು, ಒಂದೇ ಮಾಡೋದು ಮಾಡ್ತಿರ್ತಾರೆ. ಹಳ್ಳಿ ಕಡೆಲ್ಲ ಕಾಪಿ ನಡೆಯುತ್ತೆ ಇದು. ಹಳ್ಳಿ ಕಡೆಯಲ್ಲಿ ಮಕ್ಳ ಕಕ್ಕನೆಲ್ಲ ಆ ಕಡೆ ಹಾಕ್ಬಿಡ್ತಾರೆ, ಪಕ್ಕದ ಮನೆ ಕಾಂಪೌಂಡ್ ಹಾಕ್ಬಿಡ್ತಾರೆ. ಇವಾಗ ಎಷ್ಟೋ ಮಾಡಿದ್ದಾರೆ. ಆಮೇಲೆ ಕಸಾನು ಅಷ್ಟು ಇದು ಮಾಡೋದು, ಈಗ ಹಾಕೋದು. ಊಟ ಮಾಡೋದು ಎಲೆಯನ್ನ ಎತ್ತಿಗೆ ಹಾಕೊಡೋದು, ತೊಂದರೆ ಮಾಡ್ತಾರೆ. ಯಾರು ಇದ್ದಾಗ ಗಿಡ ಕಡ್ದು ಬಿಡುದು, ನಮ್ಮನೆ ಗಿಡನ ಕಡ್ದು ಬಿಡೋದು. ಆ ಮನಸ್ಸಿಗೆ ಸಮಾಧಾನ ಇಲ್ಲ ಅವರಿಗೆ. ಅದು ಮಾಡಿದ್ರೆ ಸಮಾಧಾನ ಆಗುತ್ತೆ. ಅವನಿಗೆ ತೊಂದರೆ ಕೊಟ್ರೆ ನಂಗೆ ಏನೋ ಸಮಾಧಾನ ಅಂತ ಕಲ್ಪನೆ, ಅದು ಸಮಾಧಾನ ಆಗಲ್ಲ ಅವ್ರಿಗೆ. ಅದು ಪಾಪ ಕಾರ್ಯ ಮಾಡಿದಷ್ಟು ಇನ್ನಷ್ಟು ಇದಾಗುತ್ತೆ. ಅದು ಅವ್ರ ಕಲ್ಪನೆ ಇದೆ, ನಾ ಆ ಗಿಡ ಕಡ್ದ್ರೆ ನಂಗೆ ಸಮಾಧಾನ, ಅವ್ರಿಗೆ ತೊಂದರೆ ಮಾಡಿದ್ರೆ ನಂಗೆ ಸಮಾಧಾನ ಅಂತ ಅಂದ್ಕೊಳ್ತಾರೆ. ಅದು ಇಮೇಜಿನ್, ಸುಮ್ಮನೆ ಕಲ್ಪನೆ. ಅದು ಇನ್ನಷ್ಟು ಪಾಪ, ಅದು ಇನ್ನಷ್ಟು ದುಃಖ ಹೆಚ್ಚಾಗುತ್ತೆ. ಅದು ನಮ್ಗೆ ಗೊತ್ತಾಗಲ್ಲ. ಅದು ಎಷ್ಟು ಪಾಪ ಮಾಡ್ತೀವೋ ಅಷ್ಟು ಮನಸ್ಸು ವಿಕ್ಷೇಪ, ಗೊಂದಲ, ದುಃಖ ಹೆಚ್ಚಾಗತ್ತೆ. ಪಾಪ ಕಮ್ಮಿ ಮಾಡಿದಷ್ಟು ಮನಸ್ಸು ಸಮಾಧಾನ ಶಾಂತಿಯಾಗಿರುತ್ತೆ. ಅದು ವಿವೇಕ ಇಲ್ಲ ಅವರಿಗೆ. ತೊಂದರೆ ಮಾಡಿದಷ್ಟು ನಂಗೆ ನೆಮ್ಮದಿ ಅನ್ಕೊಳ್ತಾನೆ. ಅದು ಆ ಪುನರ್ಜರಿದ್ದ ಪುನರೇವ ಪಾಪಿ ಅಂತ ಮತ್ತೆ ಅದನ್ನೇ ಮಾಡಿಸುತ್ತೆ. ಅದತ್ತ ದಾನೇನ ಭವೇ ದರಿದ್ರ ದಾರಿದ್ರ್ಯ ದುಃಖೇನ ಕರೋತಿ ಪಾಪಂ ಪಾಪ ದರಿದ್ರ ಪುನರೇತಿ ಜನ್ಮ ಪುನರ್ಜರಿದ್ರ ಪುನರೇವ ಪಾಪಿ ಅಂತ. ಯಾವ ದಾನ ತಗೋಬಾರ್ದೋ ಆ ದಾನ ತಗೊಂಡ್ರೆ ದರಿದ್ರನಾಗ್ತಾನೆ. ದರಿದ್ರನಾಗ ದುಃಖದಿಂದ ಪಾಪಕರ್ಮ ಮಾಡ್ತಾನೆ. ಪಾಪಕರ್ಮ ಮಾಡಿ ಪಾಪ ಜನ್ಮ ತಗೋತಾನೆ. ಪಾಪ ಜನ್ಮ ತಗೊಂಡು ಮತ್ ಪಾಪಕರ್ಮ ಮಾಡ್ತಾನೆ, ಮತ್ ಪಾಪಿ ಆಗ್ತಾನೆ. ಸೈಕಲ್. ಹಾಗೆ ಅನಾತ್ಮವಾದ ದೇವದತ್ತ ಯಜ್ಞಾದಿಗಳಿಗೆ ಪರಸ್ಪರ ಒಬ್ರಿಗೆ ಇನ್ನೊಬ್ರು ಹೇಗೆ ಅಪಕಾರ ಮಾಡಲಾಗ್ತಾರೋ ಶತ್ರುವಾದಾಗ, ಅದೇ ರೀತಿ ಈ ಆತ್ಮವು ಅಂತಃಕರಣವು ಈ ಆತ್ಮನಿಗೆ ಜೀವನಿಗೆ ಅಪಕಾರ ಮಾಡುವುದಲ್ಲಿಯೇ ಇರುತ್ತೆ. ನಮ್ಗೆ ಇನ್ನು ಯಾರು ಅಪಕಾರ ಮಾಡ್ತಿರಲ್ಲ, ನಮ್ಗೆ ಆತ್ಮ ಮಾಡ ನಮ್ಗೇನೋ ದುಃಖಕ್ಕೆ ಕಷ್ಟ ಆಗ್ತಿದೆ ಅಂದ್ರೆ ನಮ್ಮ ಮನಸ್ಸು ಸರಿ ಇಲ್ಲ ಅಂತ ಅರ್ಥ.
ನಮ್ ದೇಹೇಂದ್ರಿಯ ಸರಿ ಇಲ್ಲದೆ ಇದ್ದಾಗ ನಮ್ಗೆ ದುಃಖ ಆಗ್ತಾ ಇರತ್ತೆ ಹೊರತು ಅವನು ಬೈದ ಹೊಡೆದ ಮಾಡ್ದ ಅಂದ್ರೆ ಏನ್ ದುಃಖ ಆಗಲ್ಲ. ಎಷ್ಟು ದುರ್ಯೋಧನ ಅಷ್ಟೆಲ್ಲ ಹಂಗಿಸ್ತಾ ಇದ್ದ, ಧರ್ಮರಾಜನಿಗೆ ಏನು ಆಗ್ತಾನೆ ಇರಲಿಲ್ಲ. ಅದು ಇನ್ನಷ್ಟು ಉಳಿತಿತ್ತು ಇವನಿಗೆ, ಅವನಿಗೇನು ಆಗ್ತಿಲ್ವಲ್ಲ ಅಂತಲೇ ದುಃಖ ಆಗ್ತಿತ್ತು. ಧರ್ಮರಾಜನಿಗೆ ಏನು ವಿಕಾರವೇ ಆಗ್ತಿರ್ಲಿಲ್ಲ, ಅಷ್ಟು ಬೈದ್ರು ಅಂದ್ರುವೆ. ಅದು ಇನ್ನೂ ಅವನಿಗೆ ಒಟ್ಟು ಅದಕ್ಕೆ ಆ ಸುಖಂ ಶವಮತಶ್ಯೇತೆ ಅವಮಂತಾನ ಕದಾಚನ ಮುನಿಸುವುದಿದೆ. ಅವಮಾನ ಮಾಡುವವನಿಗೆ ನಿದ್ದೆ ಬರಲ್ಲ, ಅವಮಾನ ಮಾಡಿಸ್ಕೊಂಡವನು ಚೆನ್ನಾಗಿ ನಿದ್ದೆ ಮಾಡ್ತಾನಂತೆ. ಯಾರಿಗೆ ಅವಮಾನ ಮಾಡ್ತೀವೋ ಅವನ ಪಾಪ ಎಲ್ಲ ಹೋಗ್ಬಿಡುತ್ತೆ, ಅವ್ನು ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಯಾರು ಅವಮಾನ ಮಾಡಕ್ ಹೋಗ್ತಾನೋ ಇನ್ನೂ ಅವಮಾನ ಆಗಲಿಲ್ಲ, ಇನ್ನೂ ದುಃಖ ಆಗಲಿಲ್ಲ ಅಂತ ಹೇಳಿ ಇನ್ನು ಅದೇ ಯೋಚನೆ ಅಂದ್ರೆ ನಿದ್ದೆ ಬರುತ್ತೆ ಅವನಿಗೆ. ಡೇಂಜರ್. ಹೌದು, ಹಾಗೇನು ಜಿತಾತ್ಮರ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಾಪಮಾನಯೋಃ ಚಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಾಪಮಾನಯೋಃ. ಜಿತಾತ್ಮನ, ಜಿತ ಅಂದ್ರೆ ವಶೀಕೃತವಾದ, ಆತ್ಮ ಅಂದ್ರೆ ಅಂತಃಕರಣ ಉಳ್ಳವನಿಗೆ, ಮತ್ತು ಪ್ರಶಾಂತ. ಯಾವಾಗ ಜಿತಾತ್ಮನಾದ್ನೋ ಪ್ರಶಾಂತ ಬರುತ್ತೆ, ಪ್ರಕರ್ಷಣೆ ಶಾಂತ. ಚೆನ್ನಾಗಿ ಬೈಡು ಬೇರೆ ಮಾಡ್ಕೊಂಡ ಪ್ರಶಾಂತ ಪ್ರಕರ್ಷಣ ಹೆಚ್ಚಾಗಿ ತಿಳಿಯ ಬಿಡುತ್ತೆ, ಮನಸ್ಸು ತಿಳಿಯಾಗ್ತಾ ಹೋಗುತ್ತೆ. ಅಂಥವನಿಗೆ ಆ ಪರಮಾತ್ಮ ಸಮಾನ. ಪರಮಾತ್ಮನು ಅಲ್ಲಿ ಇಡಲ್ಪಟ್ಟವನಾಗ್ತಾನೆ ಅಂದ್ರೆ ಅವನಿಗೆ ತೋರ್ತಾ ಇರ್ತಾನೆ ಅಂತ ಆತ್ಮನಾಗಿ ಅವನು ತೋರಿಸುವ ಆಗ್ತಾನೆ. ಯಾರು ಅಂತಃಕರಣ ಹತೋಟಿ ಇಟ್ಕೊಂಡಿರ್ತಾರೋ, ಯಾರು ಪ್ರಶಾಂತ ಮನಸ್ಕರಾಗಿರ್ತಾರೋ, ಆ ಮನಸ್ಸಿನಲ್ಲಿ ಒಳಗಿರೋ ಮುಖ್ಯಾತ್ಮ ಪರಮಾತ್ಮ ಅವನು ತೋರ್ಕೋ ಶುರು ಆಗ್ತಾನೆ. ಅವನು ಶೀತೋಷ್ಣ ಸುಖ ದುಃಖಗಳದ್ದು ಮಾನಾಪಮಾನಗಳದ್ದು ಸಮಾಹಿತನಾಗಿರ್ತಾನೆ. ಮಾನಾಪಮಾನ ಅಂದ್ರೆ ಯಾರು ಗೌರವ ಕೊಟ್ರೆ ಹಿಗ್ಗಲ್ಲ, ಅಪಮಾನವಾಯಿತು ಕುಗ್ಗಲ್ಲ. ಶೀತ ಉಷ್ಣ ಸುಖ ದುಃಖಗಳದ್ದು ಸಮಾಹಿತನ ಸಮಾಧಾನ. ಶೀತದಿಂದ ಸುಖವಾಗಲಿ ದುಃಖವಾಗಲಿ, ಉಷ್ಣದಿಂದ ಸುಖವಾಗಲಿ ದುಃಖವಾಗಲಿ ಏನು ವಿಜ್ಞಾನ ಸಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಶ್ಮಕಾಂಚನ. ವಿಜಿತೇಂದ್ರಿಯಃ ಯುಕ್ತಃ ಇತಿ ಉಚ್ಯತೆ ಯೋಗಿ ಸಮಲೋಷ್ಟಾಶ್ಮಕಾಂಚನಃ. ಜ್ಞಾನ ಅಂದ್ರೆ ಶಾಸ್ತ್ರೋಕ್ತ ಪದಾರ್ಥಗಳನ್ನು ತಿಳ್ಕೊಳ್ಳೋದು, ವಿಜ್ಞಾನ ಅಂದ್ರೆ ಅನುಭವ ತಂದ್ಕೊಳ್ಳೋದು. ಇದರಿಂದಲೇ ತೃಪ್ತರಾಗಿರ್ತಕ್ಕಂತಹ ಅಂತಃಕರಣ ಉಳ್ಳವನು ಯಾವನೋ ಅವನು ಜ್ಞಾನ ವಿಜ್ಞಾನ ಸಪ್ತಾತ್ಮನು. ಶಾಸ್ತ್ರೋಕ್ತ ಪದಾರ್ಥಗಳನ್ನ ಅಂದ್ರೆ ಅಮಾನಿತ್ವಾದಿ ಪದಾರ್ಥಗಳನ್ನಾಗಲಿ ಅಥವಾ ಪ್ರಕ್ರಿಯೆ ವಿಚಾರಗಳಾಗಲಿ, ಪಂಚಕೋಶ ಕಾರ್ಯಕಾರಣ ದಿಗ್ದಶ ವಿಚಾರ ಅಥವಾ ಎಲ್ಲ ವೇದಾಂತ ಹೇಳ್ತಕ್ಕಂತಹ ತತ್ವ ವಿಚಾರನೆಲ್ಲ ತಿಳ್ಕೊಳ್ಳೋದು ಜ್ಞಾನ. ವಿಜ್ಞಾನ ಅಂದ್ರೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು. ಅದರಿಂದ ತೃಪ್ತನಾದ ಅಂದ್ರೆ ಹೇಗೆ ಅಂಧರಸಾದಿಯಿಂದ ತೃಪ್ತನಾದವನು ಮತ್ತೆ ಅನ್ನರಸ ಬೇಕು ಅಂತ ಅನ್ನೋಲ್ವೋ, ಜ್ಞಾನ ವಿಜ್ಞಾನದ ತೃಪ್ತನಾದವನು ಏನೂ ಬೇಕು ಅನ್ನೋ ನಾವು. ಹಾಗೆ ಕೂಟಸ್ಥ, ಕೂಟ ಅಂದ್ರೆ ಗೂಟದಂತೆ ರಾಶಿಯಂತೆ ಅಲುಗಾಡದೆ ಯಜ್ಞನಾಗ್ತಾನೆ. ಮತ್ತು ವಿಜಿತೇಂದ್ರಿಯ ವಿಸರ್ಗ, ವಿಶೇಷವಾಗಿ ಜಿತವಾದ ಹತೋಟಿಯುಳ್ಳಂತಹ ಇಂದ್ರಿಯ ಉಳ್ಳವನು ಅಂದ್ರೆ ಇಂದ್ರಿಯ ದೇಹ ಮನಸ್ಸು ಉಳ್ಳವನಾಗಿ ಅವನನ್ನು ಯುಕ್ತ ಯೋಗಿ ಎಂಬುದಾಗಿ ಅವನನ್ನು ಕರೆಯುತ್ತಾರೆ. ಅವನು ಆ ಯೋಗಿ ಸಮಲೋಷ್ಟಾಶ್ಮ ಕಾಂಚನ. ಅಶ್ಮ ಲೋಷ್ಟ ಕಾಂಚನ, ಲೋಷ್ಟ ಅಶ್ಮ ಕಾಂಚನ ಇದು ಸಮಾನಿ ಯಸ್ಯ ಸಹ. ಅಲ್ಲಿ ಲೋಷ್ಟಂಚ ಅಶ್ಮಚ ಕಾಂಚನಂಚ ಲೋಷ್ಟಾಶ್ಮ ಕಾಂಚನಾನಿ ಸಮಾನಿ ಲೋಷ್ಟಾಶ್ಮ ಕಾಂಚನಾನಿ ಯಸ್ಯ. ಎಲ್ಲ ಒಂದೇ, ಅದು ಕಲ್ಲೆಂಟು ಒಂದೇ, ಮಣ್ಣು ಒಂದೇ, ಬಂಗಾರ ಒಂದೇ, ಎಲ್ಲ ಭೌತಿಕವೇ. ಅವನ ಬೆಲೆ ಗೊತ್ತಿಲ್ಲ ಅಂತ ಅಲ್ಲ, ಅವನ ಮನಸ್ಸು ಹಾಕುವರಿಯಲ್ಲ, ಚಡ್ಬಡಿಸಲ್ಲ ಅಂತ. ಅಯ್ಯೋ ಬಂಗಾರ ಬಂಗಾರ ಬೇಕು, ಬಂಗಾರ ಇಟ್ಕೊಡೋದಾಗಲಿ, ಅಯ್ಯೋ ಮಣ್ಣನ್ನು ತಿರಸ್ಕಾರ ಮಾಡೋದಾಗಲಿ, ಒಂದೊಂದು ತಿರಸ್ಕಾರವೂ ಮಾಡಲ್ಲ, ನಿನ್ ಪುರಸ್ಕಾರವೂ ಇಲ್ಲ. ಎರಡನ್ನೂ ಸಾಕ್ಷಿ ರೂಪದಿಂದ ನೋಡಿ, ಆತ್ಮ ರೂಪದಿಂದ ನೋಡಿ
ಎರಡು ತೋರಿಕೆ, ಎರಡು ಪದಾರ್ಥ, ಎರಡು ವ್ಯವಹಾರದಲ್ಲಿ ಬೆಲೆ ಇದೆ. ಅದನ್ನ ಅಲ್ಗಳಿಲ್ಲ ಅವನು. ವ್ಯವಹಾರ ಕ್ಷೇತ್ರಕ್ಕೆ ಬಂದ್ರೆ ಅವನು ಅದಕ್ಕೆ ಹಾಗೆ ಹೇಳ್ತಾನೆ, ಇದು ಹೇಳ್ತಾನೆ. ಆತನ ಮನಸ್ಸಿನಲ್ಲಿ ವಿಕಾರವಾಗಲ್ಲ. ಬಂಗಾರ ಅಂತ ಹೇಳಿ ಯಜ್ಞರಾಜವರಿಗೆ ಹೇಗೆ ಹಿಗ್ಗತ್ತೋ, ಮಣ್ಣು ಕಲ್ಲು ಅಂದ್ರೆ ಕುಗ್ಗತ್ತೋ, ಎರಡೂ ಆಗಲ್ಲ ಅವನಿಗೆ. ಇದ್ರಲ್ಲಿ ಕುಗ್ಗೋದು ಅದ್ರಲ್ಲಿ ಹಿಗ್ಗೋದು ಇಲ್ಲ. ಲೋಷ್ಟ ಅಂದ್ರೆ ಮಣ್ಣೆಂಟೆ, ಅಶ್ಮ ಅಂದ್ರೆ ಕಲ್ಲು. ಲೋಷ್ಟಪಿಂಡ ಹಂಸಪಿಂಡ. ಜಿತಾತ್ಮನಃ ಕಾರ್ಯಕರಣ ಸಂಘಾತಃ ಆತ್ಮ ಜಿತಃ ಯೇನ ಸಹ ಜಿತಾತ್ಮ. ಇವನೇ ಶ್ಲೋಕದಲ್ಲಿ ಜಿತಾತ್ಮನಃ ಶುರು ಆಗುತ್ತೆ. ಜಿತಾತ್ಮನಃ ಅಂದ್ರೇನು? ಕಾರ್ಯಕರಣ ಸಂಘಾತವು ಅದೇ ಆತ್ಮವು, ಅದು ಯಾವಾತನಿಂದ, ಯಾವ ಜೀವನಿಂದ ಹತೋಟಿಯಲ್ಲಿ ಇಡಲ್ಪಟ್ಟಿದೆಯೋ ಆ ಜೀವಾತ್ಮನು ಜಿತಾತ್ಮನು. ಅಂದ್ರೆ ಯಾವ ವಿವೇಕಿ ತನ್ನ ದೇಹೇಂದ್ರಿಯ ಮನೋಬುದ್ಧಿಯನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತಾನೋ ಆ ವಿವೇಕಿ ಜಿತಾತ್ಮನು, ಜಿತೇಂದ್ರಿಯನು ಅಂತ ಅರ್ಥ. ತಸ್ಯ ಜಿತಾತ್ಮನಃ ಅಂತ ಕಾರ್ಯಕರಣ ಸಂಘಾತವನ್ನ ತನ್ನ ಹದ್ದು ಬಸ್ತಲ್ಲಿ ಇಟ್ಕೊಳ್ಳೋದು. ಹದ್ದು ಅಂದ್ರೆ ಒಂದು ಬೌಂಡ್ರಿ ಮೇರೆ, ಅದು ಬಸ್ತಾಗಿರೋದನ್ನ ಮೇರೆ ತಪ್ಪದೆ, ಅದ ಒಂದು ಚೌಕಟ್ಟು ತಪ್ಪದೆ ಅಲ್ಲೇ ಕೊಡ್ಸೋದು. ಅನವಶ್ಯಕವಾಗಿ ಕೆಲಸ ಮಾಡೋಲ್ಲ, ಅನವಶ್ಯಕವಾಗಿ ಇಂಟರ್ಫಿಯರ್ ಆಗೋಲ್ಲ, ಬೇರೆ ವಿಷಯಕ್ಕೆ ಇಂಟರ್ಫಿಯರ್ ಆಗೋದು, ಬೇರೆ ಕೆಲಸ ಮಾಡೋದು, ತನಗೆ ಸಂಬಂಧ ಪಡೆದಿರೋರಿಗೆ ಕೊಡುಗೆನೂ ನೋಡ್ಕೋಲ್ಲ. ಅದನ್ನ ಹೇಳಿಮ್ಮ. ಅಚಲಕ್ಕೂ ಕೂಟಸ್ಥಕ್ಕೂ ಏನು ವ್ಯತ್ಯಾಸ? ಅದು ಕೂಟ ವ್ಯವಸ್ಥಿತ. ಕೂಟ ಅನ್ನೋದು ಒಂದು ವಸ್ತು, ಅದರಂತೆ ಇರೋದು ಕೂಟಸ್ಥ. ಅಚಲ ಅನ್ನೋದು ಒಂದು ಇದು, ಅದು ಅಬ್ಜೆಕ್ಟಿವ್ ಗುಣ, ಅದು ಚಲವಾಗದೇ ಇರೋದು, ಕ್ರಿಯೆಯನ್ನ ನಿಷೇಧ ಮಾಡ್ತಾ ಇರೋದು. ಚಲನೆ ಕ್ರಿಯೆ, ಆ ಚಲನ ಕ್ರಿಯೆ ಇಲ್ಲದ ಅಚಲ. ಕೂಟ ಅನ್ನೋದು ಒಂದು ರಾಶಿ ಹೆಸರು, ಒಂದು ಬೆಟ್ಟ, ಗೂಟ, ಅದರಂತೆ ಇರುವಾತನು ಅಂತ. ತಾತ್ಪರ್ಯ ಅಲ್ಗಾಡದೇ ಇರೋ ಎರಡಕ್ಕೂ ಒಂದೇ ಆಗ್ಬೋದು. ತಾತ್ಪರ್ಯ ಒಂದೇ ಇರ್ಬೋದು, ನಿಮಿತ್ತ ಬೇರೆ ಬೇರೆ ನಿಮಿತ್ತ ಬಂದಿ ಶಬ್ದ ಅದು. ಕೂಟ ಇವ ಅಂದ್ರೆ ಕೂಟಕ್ಕೆ ರಾಶಿ ಅಂತ ಅರ್ಥ ಮಾಡಿದ್ದಾರೆ. ಇನ್ನೊಂದು ಅರ್ಥ ಮಾಡಿದ್ದಾರೆ, ಕೂಟ ಅಂದ್ರೆ ಸುಳ್ಳು ಅಂತ ಅರ್ಥ ಮಾಡಿದ್ದಾರೆ. ಸುಳ್ಳಾಗಿರುವ ದೇಹೇಂದ್ರಿಯ ಮನೋಬುದ್ಧಿಯಲ್ಲಿ ತೋರುವಾತನು, ನಾಮರೂಪದಲ್ಲಿ ತೋರುವಾತನು ಅಂತ ಅರ್ಥ ಮಾಡಿದ್ದಾರೆ. ಕೂಟ ಸಾಕ್ಷಿಕಂ, ಕೂಟ ರೂಪ್ಯಕಂ ಅಂತ ಉತ್ತರ ಕೊಟ್ಟಿದ್ದಾರೆ. ಕೂಟ ರೂಪಿನ ಕೋಟಾ ನೋಟು, ಕೋಟಾ ನಾಣ್ಯ, ಸವಕು ನಾಣ್ಯ. ಚಲನೆ ಇದ್ದು ಚಲನೆ ಮಾಡದೆ ಇದ್ರೆ ಅಚಲ, ಚಲನೆ ಮಾಡೋದಕ್ಕೆ ಅವಕಾಶವೇ ಇಲ್ಲದೆ ಇದ್ರೆ ಕೂಟಸ್ಥ. ಕರೆಕ್ಟ್ ಆಗತ್ತೆ, ಸರಿಯಾಗಿದೆ, ಕರೆಕ್ಟ್ ಆಗಿದೆ ವ್ಯಾಖ್ಯಾನ. ಹೌದು, ಚಲನೆಯ ಪ್ರಶ್ನೆಯೇ ಇಲ್ಲ ಕೂಟಸ್ಥದಲ್ಲಿ. ಕೂಟ ಹಂಗೆ ಅದರಿಂದ ಇರೋ ದೃಷ್ಟಾಂತ ಅದು ಕೂಟಸ್ಥ. ಚಲನ ಪ್ರಸಂಗವಿದ್ದು ಅದನ್ನು ನಿಷೇಧ ಮಾಡೋದು ಅಚಲ. ಪ್ರಶಾಂತಸ್ಯ ಪ್ರಸನ್ನಾಂತಃಕರಣಸ್ಯ ಸತಃ ಸನ್ಯಾಸಿನಃ. ಪ್ರಶಾಂತಸ್ಯ ಅದು ಮೂಲಪದ. ಅಂದ್ರೆ ಪ್ರಸನ್ನವಾದ, ತಿಳಿಯಾದ ಅಂತಃಕರಣವುಳ್ಳುವನು. ಪ್ರಸನ್ನಂ ಅಂತಃಕರಣಂ ಯಸ್ಯ ಸಹ ಪ್ರಸನ್ನಾಂತಃಕರಣ ತಸ್ಯ. ತಿಳಿಯಾದ ಅಂತಃಕರಣವನ್ನುಳ್ಳವನು ಅವನಿಗೆ, ಉಳ್ಳವನಾದ ಆ ಸಾಧಕನಿಗೆ ಅಂದ್ರೆ ಸನ್ಯಾಸಿ ಆದವನಿಗೆ. ಅವನೇ ತಾನೆ ಬಲುಮಟ್ಟಿಗೆ ಎಲ್ಲವನ್ನು ಬಿಟ್ಮೇಲೆ ತಿಳಿ ಆಗಲೇಬೇಕು. ಕಟ್ಕೊಂಡ್ ಕೂಡ್ಲೇನೆಯೇ ವಿಕ್ಷೇಪ, ಬಿಟ್ಕೊಡ್ಲೇನೆ ತಿಳಿಯಾಗತ್ತೆ. ಎಷ್ಟೆಷ್ಟು ಅನಾತ್ಮನ ಬಿಟ್ಕೊಳ್ತೀವೋ, ಅನಾತ್ಮ ಬಿಟ್ಕೊತೀವೋ, ಕ್ರಿಯೆ ಬಿಟ್ಕೊತೀವೋ, ಸ್ವಸ್ಥ ಆಗ್ತಾ ಹೋಗ್ತಾನೆ. ಏನೇನು ಕಟ್ಕೊಂಡು ಬೆಳೆಸ್ಕೊಂಡು ಹೋಗ್ತಾನೋ ಅಷ್ಟು ವಿಕ್ಷೇಪ ಆಗ್ತಾ ಹೋಗುತ್ತೆ. ಅದು ಹೊಳಕ್ ಹೋಗ್ತಾ ಹೋಗ್ತಾನೆ, ಅದು ಜಂಜಾಟ, ಇದು ಕ್ಲೇಶ ಆಗ್ತಾ ಹೋಗುತ್ತೆ. ಪರಮಾತ್ಮ ಸಮಾಹಿತ ಸಾಕ್ಷಾತ್ ಆತ್ಮಭಾವೇನ ವರ್ತತೆ ಸಹ. ಅಂಥ ಸಾಧಕನಿಗೆ ಪರಮಾತ್ಮನು ಸಮಾಹಿತನು ಅಂದ್ರು. ಸಂ ಆಹಿತ. ಸಂ ಅಂದ್ರೆ ಚೆನ್ನಾಗಿ, ಆತನ ಎಂಟೈರ್ ಸಂಪೂರ್ಣವಾಗಿ ಹಿತ ಇಡಲ್ಪಟ್ಟವನು ಅಂದ್ರೆ ಆತ್ಮಭಾವನೆ ತೋರ್ಕೊಂಡ್ಬಿಡ್ತಾನೆ ಅವನಿಗೆ. ನೋಡ್ಕೊ, ನಾನ್ ಪರಮಾತ್ಮನ ಕಾಣ್ಬೇಕು ಅಂತ ಒದ್ದಾಡ್ತಿದ್ಯಲ್ಲ, ನೋಡು ಇನ್ನ ಆತ್ಮನಾಗಿದ್ದೀನಿ ಅಂತ ಹೇಳಿ ಆತ್ಮರೂಪದಿಂದ ಎದ್ಕೊಂಡ್ಬಿಡ್ತಾನೆ, ತೋರ್ಕೊಂಡ್ಬಿಡ್ತಾನೆ. ತಾನೇ ಆತ್ಮಭಾವೇನಲ್ಲಿ ನಾಶಯಾಮ್ಯಾತ್ಮಭಾವಸ್ಥಃ ಜ್ಞಾನದೀಪೇನ ಭಾಸ್ವತ ಅಂತ. ಜ್ಞಾನವೊಂದು ದೀಪವನ್ನು, ಬೆಳಕನ್ನು ಕೊಟ್ಟು ಆತ್ಮಭಾವದಿಂದ ಎದ್ಕೊಂಡ್ಬಿಟ್ಟು ತೋರ್ಕೊಂಡ್ಬಿಡ್ತಾನೆ ಪರಮಾತ್ಮ. ನಾನಾಗಿದ್ದೀನಿ ಅಂತ ಅನುಭವ ಆಗ್ಬಿಡುತ್ತೆ. ಯಾವ ಸತ್ಯಜ್ಞಾನ ಅಂತರೊಬ್ಬರಾದ ಪರಮಾತ್ಮನೋ, ಜಗತ್ ಕಾರಣಾದ ಬ್ರಹ್ಮ ಅಂತ ಹೇಳ್ತೀವೋ, ಅದು ನನ್ನ ಆತ್ಮ ಆಗಿದ್ದಾನೆ, ನಾನೇ ಆಗಿದ್ದೀನಿ. ನನ್ನ ಆತ್ಮ ಅದು ಸೃಷ್ಟಿ ಅಲ್ಲ, ನಾನೇ. ಬೆಂಕಿಯ ಬಿಸಿನೂ ಹಾಗೆ, ಬೆಂಕಿಯೇ ಬಿಸಿಯೋ ಅದನ್ನ ಬೆಂಕಿಯೇ ಬಿಸಿ ತಿಂತೀವೋ, ನನ್ನ ಆತ್ಮ ಅಂದ್ರೆ ನಾನೇ ಆತ್ಮ. ಆತ್ಮಭಾವದಿಂದ ಅಂದ್ರೆ ಸ್ವರೂಪ ಭಾವದಿಂದ
ಇದ್ಕೊಂಡಿರ್ತಾನೆ, ತಾನಾಗಿ ತೋರ್ಸಾ ಇದ್ದಾನೆ. ನನಗಿನ್ನ ಮತ್ತೋ ವ್ಯತಿರಿಕ್ತ ಪರಮಾತ್ಮ ನಾಸ್ತಿ, ಅಹಮೇವ ಅಸ್ಮಿ ಪರಮಾತ್ಮ ಪರಂ ಬ್ರಹ್ಮ ಅಂತ ತಿಳ್ಕೊಳ್ತಾರೆ. ಕಿಂಚ ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಾಪಮಾನೇ ಚ ಮಾನಾಪಮಾನಯೋಃ ಪೂಜಾ ಪರಿಭವಯೋಃ ಮತ್ತು ಶೀತೋಷ್ಣ ಸುಖ ದುಃಖಗಳಲ್ಲೂ ಅದು ಉಪಲಕ್ಷಣ. ಶೀತ, ಉಷ್ಣ, ಹರ್ಷ, ವಿಷಾದ, ಹಸಿವು, ಬಾಯಾರಿಕೆ ಎಲ್ಲಕ್ಕೂ ಸೇರಿಸ್ಕೋಬಹುದು, ದ್ವಂದ್ವ ಎಲ್ಲ ಇಟ್ಕೋಬಹುದು. ಅವುಗಳಿಂದ ಆಗುವ ಸುಖ ದುಃಖಗಳಲ್ಲಿ ಹಸಿವಿನಿಂದ ದುಃಖ ಆಗುತ್ತೆ, ಬಾಯಾರಿಕೆಯಿಂದ ದುಃಖ ಆಗುತ್ತೆ, ಊಟ ಮಾಡೋದಕ್ಕೆ ಸಂತೋಷ ಆಗುತ್ತೆ, ಕುಡ್ದಾಗ್ಲೂ ಸಂತೋಷ ಆಗುತ್ತೆ. ಹಾಗೆ ಶೀತದಿಂದ ಸುಖವಾಗುತ್ತೆ, ದುಃಖವಾಗುತ್ತೆ, ಉಷ್ಣದಿಂದ ಸುಖವಾಗುತ್ತೆ, ದುಃಖವಾಗುತ್ತೆ. ಚಳಿಗಾಲದಲ್ಲಿ ಉಷ್ಣ ಸುಖ, ಬೇಸಿಗೆ ಉಷ್ಣ ದುಃಖ, ಶೀತಗಾಲದಲ್ಲಿ ಶೀತ ದುಃಖ, ಶೀತಗಾಲ ಬೇಸಿಗೆ ಸುಖ. ಸುಖ ದುಃಖ ನೀತ ರೂಪ. ಶೀತೋಷ್ಣ ಇದಾಗಲ್ಲ, ಚೇಂಜ್ ಆಗ್ತಾನೇ ಇರುತ್ತೆ. ಮಾನಾಪಮಾನಗಳಲ್ಲೂ ಗೌರವ ಕೊಟ್ಟಾಗ್ಲೂ ತಿರಸ್ಕಾರವಾದಾಗ್ಲೂ ಈ ಮಾನಾಪಮಾನಗಳಲ್ಲೂ ಪೂಜಾ ಪರಿಭವ, ತಿರಸ್ಕಾರ ಗೌರವ ತಿರಸ್ಕಾರಗಳಲ್ಲಿ ಅರ್ಥ. ಜ್ಞಾನ ವಿಜ್ಞಾನ ತೃಪ್ತಾತ್ಮ, ಜ್ಞಾನಂ ಶಾಸ್ತ್ರೋಕ್ತ ಪದಾರ್ಥಾನಾಂ ಪರಿಜ್ಞಾನಂ, ವಿಜ್ಞಾನಂತೂ ಶಾಸ್ತ್ರತೋ ವಿಜ್ಞಾತಾನಾಂ ತಥೈವ ಸ್ವಾನುಭವಕರಣಂ. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಅರ್ಥವಿದೆ. ಜ್ಞಾನ ಅಂದ್ರೆ ಶಾಸ್ತ್ರದಲ್ಲಿ ಹೇಳಿದ್ದಾದ ಪದಾರ್ಥಗಳು, ಶಾಸ್ತ್ರದಲ್ಲಿ ಆತ್ಮವಿಚಾರ ಅನಾತ್ಮ ವಿಚಾರ ಎರಡನ್ನೂ ಹೇಳುತ್ತೆ. ಅನಾತ್ಮ ವಿಚಾರವನ್ನ ಮಹಾಭೂತಾನ್ಯ ಅಹಂಕಾರ ಬುದ್ಧಿ ವ್ಯಕ್ತಮೇವ ಅಂತ ಹೇಳಿ ಧೃತಿವರೆಗೂ ಎಲ್ಲವೂ ಅನಾತ್ಮ ಅಂತ ಹೇಳುತ್ತೆ. ಎಷ್ಟೋ ಜನ ತಪ್ಪಿಕೊಂಡಿದ್ದಾರೆ. ಕೆಲವೆಲ್ಲ ಆತ್ಮನ ಗುಣ ಅಂತ ಅಂತಾರೆ, ಕಾಮಾದಿಗಳೆಲ್ಲ ಆತ್ಮನ ಗುಣಗಳು ಅಂತ ತಾರ್ಕಿಗಳು ಅಂತಾರೆ. ಭಗವಂತ ಅದೆಲ್ಲ ಅನಾತ್ಮ ಅಂತ ಹೇಳಿದ್ದಾನೆ. ಹಾಗೆ ಜೀವಾತ್ಮನು ಅನಾತ್ಮವೇ. ಒಂದ್ ರೀತಿ ಹೇಳೋದಾದ್ರೆ ಜೀವಾತ್ಮ ರೂಪವು ಪರಮಾರ್ಥ ರೂಪ ಅಲ್ಲ. ಮೀಮಾಂಸಕರು ಮಾತ್ರ ಜೈವಂ ರೂಪಂ ಪಾರಮಾರ್ಥಿಕಂ ಮನ್ಯಂತೆ, ಜೀವರೂಪ ಪರಮಾರ್ಥ ರೂಪ ಅಂತಾರೆ. ಕೇಚಿತ್ತು ಜೈವಂ ರೂಪಂ ಪಾರಮಾರ್ಥಿಕಂ ಅಸ್ಮದೀಯಾಶ್ಚ ಕೇಚಿತ್ತು, ನಮ್ಮವರು ಕೆಲವು ಪುಸ್ತಕಗಳು ಹೇಳ್ತಾ ಇದ್ದಾರೆ, ಭಾಷೆಗಾರರು ಸೂತ್ರ ಭಾಷೆಗೆ ಹೇಳಿದ್ದಾರೆ. ಹಾಗಾದ್ರಿಂದ ಆತ್ಮಾನಾತ್ಮ ವಿವೇಕ ತುಂಬಾ ಸೂಕ್ಷ್ಮ ಅದು. ಹಾಗಾಗಿ ಶಾಸ್ತ್ರದಲ್ಲಿ ಹೇಳಿದ್ದಾದ ಪದಾರ್ಥಗಳು ತತ್ವ ವಿಚಾರ ತತ್ವ ಪ್ರತಿಪಾದನೆ ಮಾಡುವ ಸಂದರ್ಭದಲ್ಲಿ ಹೇಳಿರ್ತಕ್ಕಂತಹ ಪಾರಿಭಾಷಿಕ ಶಬ್ದಗಳು ಅದೆಲ್ಲ ಗೊತ್ತು ಮಾಡ್ಕೊಂಡು ಅದರ ತಿಳುವಳಿಕೆ ಆದ್ಮೇಲೆ ವಿಜ್ಞಾನ ಅಂದ್ರೆ ಶಾಸ್ತ್ರದಲ್ಲಿ ಹೇಳಿದ್ದಾಗ ಆತ್ಮಸ್ವರೂಪವನ್ನ ಯಥಾವತ್ ಹಾಗೆ ತನ್ನ ಅನುಭವ ಮಾಡ್ಕೊಳ್ಳೋದು, ಅನುಭವ ತಂದ್ಕೊಳ್ಳೋದು, ಅನುಭವದಲ್ಲಿ ಗೊತ್ತು ಮಾಡ್ಕೊಳ್ಳೋದು. ಯಾವ ಜಗತ್ಕಾರಣವಾದ ಅದ್ವಿತೀಯಾದ ಪರಬ್ರಹ್ಮವನ್ನು ಹೇಳ್ತಾ ಇದೆ, ಅದು ನನ್ನ ಆತ್ಮವಾಗಿದೆ ಅಂತ ಹೇಳಿ ಅದನ್ನ ಅನುಭವಿಸಿ ಕಂಡ್ಕೊಳ್ಳೋದು, ಅದು ವಿಜ್ಞಾನ. ತಾಭ್ಯಾಂ ಜ್ಞಾನ ವಿಜ್ಞಾನಾಭ್ಯಾಂ ತೃಪ್ತಃ ಸಂಜಾತಾಲಂ ಪ್ರತ್ಯಯಃ ಆತ್ಮ ಅಂತಃಕರಣಂ ಯಸ್ಯ ಸಹ ಜ್ಞಾನ ವಿಜ್ಞಾನ ತೃಪ್ತಾತ್ಮ. ತಾಭ್ಯಾಂ ಅವುಗಳಿಂದ ಅಂದ್ರೆ ಜ್ಞಾನ ವಿಜ್ಞಾನಗಳಿಂದ ಅಂದ್ರೆ ಶಾಸ್ತ್ರೋಕ್ತ ಪದಾರ್ಥಗಳ ಪರಿಶೀಲಿಯಿಂದಲೂ ಆತ್ಮವನ್ನ ಕಂಡುಕೊಳ್ಳೋದ್ರಿಂದಲೂ ಗೊತ್ತು ಮಾಡಿಕೊಂಡು ಸಂಜಾತ ಅಲಂ ಎಲ್ಲದರಲ್ಲೂ ಸಾಕು ಅನ್ನುವಂತಹ ಪ್ರತ್ಯವನ್ನು ಉಳ್ಳವನು. ಸಂಜಾತನ ಉಂಟಾದ ಅಲಂ ಅಂದ್ರೆ ಸಾಕೆಂಬ ಪ್ರತ್ಯಯ ತಿಳುವಳಿಕೆ. ಅಲಂ ಅಂದ್ರೆ ಸಾಕು ಅಂತ, ಅಲಮಿತಿ ಪ್ರತ್ಯಯ ಅಲಂ ಪ್ರತ್ಯಯ ಏನು ಸಾಕು ಪರ್ಯಾಪ್ತವಾಗಿದೆ. ಇವರಿದ್ದಲ್ಲ ಪಂಡ್ರಾಪುರದಲ್ಲಿ ಏಕನಾಥೇಶ್ವರ ಸ್ವಾಮಿಗಳು, ಅವರಿಗೆ ಗುಡಿಸು ಮನೆ ಇದ್ದವರು. ಆ ಗುಡಿಸು ಮನೆನೂ ಸರಿ ಇರ್ಲಿಲ್ಲ, ಹರಕಿ ಗುಡಿಸು ಮನೆ. ಅದಕ್ಕೆ ಒಂದು ತಳಿಕೆ ಬಾಗಿಲು ಅಂದ್ರೆ ರಟ್ಟು ಇದೆಲ್ಲ ಐತಲ್ಲ, ಇದು ರಟ್ಟುಗಳು ರಟ್ಟು, ಅದನ್ನ ಒಂದು ಡಬ್ಬೆ ಹೊಡೆದ್ಬಿಟ್ಟು ಅದನ್ನೇ ಮುಚ್ಚೋದು ಬಾಗಿಲು ನೋಡ್ಕೊಳ್ಳೋದು. ಪೂರ್ತಿ ಕವರು ಇಲ್ಲ ಹರಕಗಳು. ಆದ್ರೆ ಅವ್ರ ಮನೆ ಇದ್ದಿದ್ದೇನು ಅಂದ್ರೆ ಒಂದೆರಡು ತಾಮ್ರ ಚೊಂಬು, 2 ಗಡಿಗೆ, 2-3 ಅಂಗಸ್ತ ಆಯ್ತು. ಇನ್ನು ಏನು ಬಟ್ಟೆ ಇರ್ಲಿಲ್ಲ ಮನೆ ಅಷ್ಟೇ. ಮಹಾ ಪಂಡ್ರನಾಥ ಭಕ್ತ ಅವರು, ಬಹಳ ಪ್ರಭಕ್ತ. ಲಕ್ಷ್ಮೀ ದೇವಿಗೆ ಹೆಮ್ಮೆ, ನೋಡು
ಪ್ರಪಂಚದ ನನ್ ಭಕ್ತರು ಹೆಚ್ಚು, ನಿನ್ ಭಕ್ತರು ಭಾರಿ ಕಮ್ಮಿ ಅಂತ. ಹೌದಾ ಹಾಗೆ ಹೇಗೆ ಅಂತ ನಾರಾಯಣ ಆಯ್ತಮ್ಮ ಆಯ್ತು, ನಿನ್ ಭಕ್ತರು ಹೆಚ್ಚು. ಅಲ್ಲ, ದುಡ್ಡು ಭಕ್ತರು ಜಾಸ್ತಿ ಪ್ರಪಂಚದಲ್ಲೇ, ದುಡ್ಡಿಗೆ ಬರಲು ಲಕ್ಷ್ಮೀ ಭಕ್ತರು ಜಾಸ್ತಿ, ನಾರಾಯಣ ಭಕ್ತರು ಕಮ್ಮಿ ಅಂತ. ಒಂದ್ ದಿವಸ ಒಂದು ಲಕ್ಷ್ಮಿ ಹತ್ರ ನಾರಾಯಣ ಬೇಕು ಅಂತ ನೀನ್ ನನ್ ಭಕ್ತರನ್ನ ಬಾರಿ ಗೊಳ್ಕೋತಿದ್ಯಾ ಹಾಗೆ ಹೀಗೆ ಅಂತ ಅನ್ಬಿಟ್ಟ. ಅವ್ಳು ಮರ್ತ್ಬಿಟ್ಟಿದ್ದು ಹಿಂದಿನ ಹೇಳಿದ್ನಲ್ಲ. ಏನ್ ಹಾಗಂದ್ರೆ ಏನಂತಿದ್ದೀರಾ ಅಂತಂದ್ರು. ಹೌದು, ನನ್ ಭಕ್ತ ಎಷ್ಟು ಒದ್ದಾಡ್ತಿದ್ದಾನೆ, ನೀ ಬೇಕು ಅಂತ ಅವನಿಗೆ ಐಶ್ವರ್ಯ ಕೊಡಬಾರ್ದು ಅಂತ ಗೋಳ್ಕೊಳ್ತಾ ಇದೀಯಾ ಹಾಗೆ ಹೀಗೆ ಅಂತ. ಯಾರು ಎಲ್ಲಿ ಅಲ್ಲಿ ಪಂಡ್ರಾಪುರದಲ್ಲಿ ಒಬ್ಬ ಏಕನಾಥ ಸ್ವಾಮಿ ಭಕ್ತ ಇದ್ದಾನೆ. ಅವನು ಗುಡಿಸಲು ಮನೆ ಇದ್ದಾನೆ, ಅವನಿಗೆ ಏನು ಇರೋಕ್ ಒಂದು ಜಾಗ ಇಲ್ಲ. ಅವನಿಗೆ ಒಳ್ಳೆ ಒಂದ್ ಮನೆ ಮಾಡ್ಕೊಡ್ಬಾರ್ದ ನೀನು, ಒಳ್ಳೆ ಐಶ್ವರ್ಯ ಕೊಟ್ಟು ಬರಬಾರ್ದ, ಹೀಗೆಲ್ಲ ಮಾಡ್ಬಾರ್ದ ಹಾಗೆ ಹೀಗೆ ಅಂತಂದ. ಅಯ್ಯೋ ಈಗ ಮಾಡ್ತೀನಿ ಅದಕ್ಕೆ ಅಂತ ಅಂದ್ಬಿಟ್ಟು ತಕ್ಷಣ ಅಷ್ಟಲಕ್ಷ್ಮಿಗೂ ಆರ್ಡರ್ ಮಾಡ್ಬಿಟ್ಟು ಮಹಾಲಕ್ಷ್ಮಿ ಅಷ್ಟಲಕ್ಷ್ಮಿ ಬರ್ರಿ ನಾನು ಬರ್ರಿ. ಈ ಕೂಡ್ಲೆ ಹೋಗ್ಬಿಟ್ಟು ಆ ಪಂಡ್ರಾಪುರದಲ್ಲಿ ಆ ಏಕನಾಥ ಸ್ವಾಮಿಗೆ ಹೋಗ್ಬಿಟ್ಟು ಅವ್ರ ಕೈಂಕರ್ಯಕ್ಕೆ ನೀವೆಲ್ಲ ಇದ್ದು ಅವ್ರು ಏನ್ ಬೇಕು ಅಂತಾನೋ ಅದೇ ಮಾಡ್ಕೊಟ್ಟು ಬರ್ಬೇಕು. ಅವ್ನು ಅರಮನೆ ಕಟ್ಬೇಕು, ಅರಮನೆ ಕಟ್ಕೊಟ್ಟು ಬರ್ಬೇಕು. ಎಲ್ಲ ಬಂಗಾರದಾಗ್ಬೇಕು, ಬಂಗಾರ ಮಾಡ್ಬೇಕು. ಎಲ್ಲ ಕಾಂಪೌಂಡ್ ಎಲ್ಲ ಬಂಗಾರ ಹಂಗ್ ಮಾಡು. ಅವ್ನು ಏನ್ ಹೇಳ್ತಾನೆ ಹಂಗ್ ಮಾಡ್ಬೇಕು, ಗೊತ್ತಾಯ್ತಾ ಅಂತ ಹೇಳಿ ಆರ್ಡರ್ ಮಾಡ್ಬೇಕು. ಆಯ್ತಮ್ಮ ಹೂ ಸರ್, ಎಸ್ ಸರ್, ಓಕೆ ಸರ್, ಹೂ ಸರ್, ಓಕೆ ಸರ್, ಎಸ್ ಸರ್. ಏನ್ ಹೇಳಿದ್ರು ಹೂ ಸರ್, ಹೂ ಮೇಡಮ್, ಎಸ್ ಮೇಡಮ್, ಓಕೆ ಮೇಡಮ್ ಅಂತ ಅಂದ್ಬಿಟ್ರು. 3 ಜನವೇ ಆದ್ಮೇಲೆ ಹೊರಟ್ರು. ಬರೋ ಹೊತ್ತಿಗೆ ಬೆಳಗ್ಗೆ ಜಾವ 5:30 ಗಂಟೆ ಆಗಿದೆ ಅಲ್ಲಿಂದ ಬರೋ ಹೊತ್ತಿಗೆ. ಇವರು 4:45 ಪಂಡ್ರ ನದಿ ಹೋಗ್ಬಿಟ್ಟಿದ್ದಾರೆ, ಸ್ನಾನಕ್ಕೆ ಹೋಗಿದ್ದಾರೆ. ಸ್ನಾನ ಮಾಡ್ಕೊಂಡ್ಬಿಟ್ಟು ಅವ್ರು ಅಂಗಸ್ಥ ಒಂದು ಹಿಂಡ್ಕೊಂಡು ಕೈಯಲ್ಲಿ ಒಂದು ತಂಬು ನೀರು ತಗೊಂಡು ಆ ಗುಡಿಸಿಗೆ ಬರ್ತಾ ಇದ್ದಾರೆ. ಆ ವಿಠಲನ ಸ್ತೋತ್ರ ಮಾಡ್ಕೊಂಡು ಭಜನೆ ಬರ್ತಾ ಇದ್ದಾರೆ. ಮನೆ ಹತ್ತಿಗೆ ಬರ್ತಾವ್ರೆ. 8 ಜನ ದಿವ್ಯ ಸುಂದರರು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಗಾಬರಿ ಆಗ್ತಿದೆ, ಯಾರಮ್ಮ ಏನಮ್ಮ ಅಂತ. ಮಹಾಲಕ್ಷ್ಮಿ ಕಳ್ಸಿಕೊಟ್ಟಿದ್ದಾರೆ, ದಯವಿಟ್ಟು ತಾವು ಏನ್ ಹೇಳ್ತಿರೋ ತಮ್ಮ ಸೇವೆ ಮಾಡೋದು ನಾವು ಬಂದಿದೀವಿ, ನೀವು ತಮ್ಮ ಕೈಂಕರ್ಯ ತಾವು ತಗೋಬೇಕು ನಮ್ಮಿಂದ. ನೀವು ಏನ್ ಅಪ್ಪಣೆ ಮಾಡ್ತಿರೋ, ಏನ್ ಆರ್ಡರ್ ಮಾಡ್ತಿರೋ ಅದನ್ನ ಈ ಕೂಡಲೇ ನಾವು ಅದನ್ನ ನಡೆಸ್ಬಿಡ್ತೀವಿ ಅಂತ ಕೈ ಮುಗಿದು ಹೇಳಿದ್ರು. ಹೌದಾ, ನನ್ ಮಾತು ಕೇಳ್ತೀರಾ, ನಾನು ಹೇಳಿದ್ರೆ ನಡ್ತೀರಾ? ಹೌದು ಅಂದ್ರೆ ಈ ಕೂಡಲೇ ನೀವೆಲ್ಲ ಹೊರಟೋದ್ರಿಂದಂತೆ. ಅಯ್ಯೋ ಗ್ರಹಚಾರವೇ, ಈ ಕೂಡಲೇ ಹೊರಟೋದ್ಬಿಟ್ರಲ್ಲ. ಹೌದು, ಇನ್ನೇನು ಇಲ್ಲ ಅಂದ್ರೆ ಇನ್ನೇನು ದೂಸರ ಮಾತ್ರ ಹೊರಟೋದು ರಿಪೋರ್ಟ್ ಮಾಡಿದ್ರು. ಮಹಾಲಕ್ಷ್ಮಿ ಹೋಗಿದ್ವಮ್ಮ, ನಮ್ಮನ್ನು ಓಡಿಸ್ಬಿಟ್ರು, ಹೊರಟೋಗಿ ತಂದ್ಬಿಟ್ರು ಅಂತ. ಮಹಾಲಕ್ಷ್ಮಿ ಅದನ್ನ ನಾರಾಯಣ ಹೇಳಕ್ ಹೋದ್ಲು. ಹೀಗೆ ಕಳ್ಸಿದ್ದೆ ಕಣ್ರಿ, ನಮ್ಮ ಅಷ್ಟಲಕ್ಷ್ಮಿನೂ ಕಳ್ಸಿದ್ದೆ, ನಿಮ್ ಭಕ್ತ ಓಡಿಸ್ಬಿಟ್ರು, ಅಷ್ಟಲಕ್ಷ್ಮಿನೂ ಓಡಿಸ್ಬಿಟ್ಟ ಅಂತ ಹೇಳ್ಬಿಟ್ಟು ಮಹಾಲಕ್ಷ್ಮಿ ನಾರಾಯಣ ಹೇಳಿದಕ್ಕೆ ನಾರಾಯಣ ಲಕ್ಬಿಟ್ಟ. ನೋಡು, ನನ್ನ ಭಕ್ತನಿಗೆ ನೀನ್ ಎಷ್ಟದವನು ಗೊತ್ತು ಮಾಡ್ಕೋ ಅಂತ. ನೀನು ನನ್ ಭಕ್ತರು ಜಾಸ್ತಿ ಅಂತ ಅಂದಿಯಲ್ಲ ಪ್ರಪಂಚದಲ್ಲೇ, ನನ್ ಭಕ್ತರು ಜಾಸ್ತಿ, ನನ್ನ ಭಕ್ತನಿಗೆ ನೀನ್ ಎಷ್ಟದವನು ಯೋಚನೆ ಮಾಡ್ಕೋನು ಅಂತ. ತಿಳಕ್ ಸಮಾನ ನೀನು ಅಂತಂದು, ನೀನು ಬಹಳ ಕೊಚ್ಕೋತಿದ್ಯ ಅಂತ. ನನ್ನ ಭಕ್ತನಿಗೆ ನೀನು ತಿಳಕ್ ಸಮಾನ, ಜ್ಞಾಪಕ ಇಟ್ಕೋ ಅಂತ. ಅವಾಗ ಕಪಾಲ ಹೊಡೆದಂಗ ಲಕ್ಷ್ಮಿಗೆ. ಈಗ ನಿಮ್ಮ ಅಭಿಪ್ರಾಯ ಇದಕ್ಕ ಪ್ಲಾನ್ ಮಾಡಿದ್ವಿ ನೀವು ಅಂತ. ಹೌದು ಅವ್ರು ಕೊಚ್ಕೊಂಡಿಯಲ್ಲ ನನ್ ಭಕ್ತರು ಜಾಸ್ತಿ ಅಂತ, ಅದಕ್ಕೆ ಉತ್ತರ ಕೊಟ್ಟೆ ಅಂದ. ಆದ್ರೆ ಇವನಿದ್ದಾನ ಮಹಾತ್ಮ ಸಂಜಾತ ಅಲಂ ಪ್ರತ್ಯಯ. ಯಾವ ಒಂದು ವಿಷಯದಿಂದಲೂ ಚಲ್ಬಡ್ತದೆ ಸಾಕು ಎಂಬ ಪ್ರತ್ಯವನ್ನು ಉಳ್ಳವ. ಏನ್ ಕೊಟ್ರು, 1 kg ಬಂಗಾರ ಕೊಟ್ಟು, ಎಂಥ ಕೊಟ್ಟು ಬೇಡ, ಸಾಕು. ಹೊಟ್ಟೆ ತುಂಬಿದ ಮೇಲೆ ಇನ್ನೇನು ಪ್ರಪಂಚದ ಅಪೇಕ್ಷೆ ಪಡಲ್ಲ. ಇನ್ನೇನಪ್ಪ ದೇಹದ ಒಂದು ಬಾಧೆ ಏನಿದೆ, ಹಸಿವು ಬಾಯಾರಕ್ಕೆ, ಮಲಮೂತ್ರ ವಿಸರ್ಜನ, ಇದು ಎರಡಕ್ಕೆ ಅವನು ಚೇಷ್ಟೆ ಮಾಡ್ತಾನೆ ಹೊರತು ಇನ್ ಬೇರೆ ಮಾಡಲ್ಲ ಅವನು. ಪ್ರಾಕೃತಿಕಕ್ಕೆ ಏನು ಮಾಡಕ್ಕಾಗಲ್ಲ. ಹಾಗಾಗಿ ಜ್ಞಾನ ವಿಜ್ಞಾನಗಳಿಂದ ತಪ್ತನಾಗಿ ಸಾಕೆಂಬ ಬುದ್ಧಿಯನ್ನು ಉಂಟು ಮಾಡಿಕೊಂಡವನಾದ ಅಂತಃಕರಣವು ಯಾವನದೋ ಅವನು ಜ್ಞಾನ ವಿಜ್ಞಾನ ತಪ್ತಾತ್ಮ್ಯೋ. ಕೂಟಸ್ಥ ಅಪ್ರಕಂಪ್ಯ ಭವತಿ ಇತ್ಯರ್ಥಃ. ಕೂಟಸ್ಥನಾಗ್ತಾನೆ ಅಂದ್ರೆ ಅಲುಗಾಡಿಸುವುದಕ್ಕಾಗದೇ ಇದ್ದವನಾಗುತ್ತಾನೆ. ಪ್ರಕಂಪಿತು ಶಕ್ಯ ಪ್ರಕಂಪ್ಯ ನ ಪ್ರಕಂಪ್ಯ ಅಪ್ರಕಂಪ್ಯ. ಯಾವುದನ್ನು ಅಲುಗಾಡಿಸಬಹುದೋ ಅದು ಪ್ರಕಂಪ್ಯ, ಯಾವುದನ್ನು ಅಲುಗಾಡಿಸಕ್ ಆಗಲ್ವೋ ಅದು ಅಪ್ರಕಂಪ್ಯ. ಪರ್ವತ ಇವ ವಿಚೋಚ್ಚಲಿ. ಪರ್ವತದ ಹೇಗೆ ಅಲ್ಲಾಡ್ಸೋಕ್ಕಾಗಲ್ವೋ ಆ ಜ್ಞಾನಿನ ಅಲ್ಲಾಡ್ಸೋಕ್ಕಾಗಲ್ಲ. ಯಾವ ಆಸೆಗೂ. ಅವನು ಅಕ್ಬರ್ ಹೋದ, ನಾನು ಪ್ರಪಂಚವನ್ನು ಗೆದ್ದಂತ ಅಕ್ಬರು, ನಿಮ್ಗೆ ಕೇಳಿ ನಿಮ್ಗೆ ಏನ್ ಬೇಕೋ ಅದನ್ನ ಮಾಡ್ಕೊಡ್ತೀನಿ ಹೇಳಿ ಗಂಗಾ ನದಿ ತೀರಕ್ಕೆ ಹೋದ. ಆ ಗಂಗಾ ನದಿ ತೀರದಲ್ಲಿ ಸನ್ಯಾಸಿಗಳು ಅನುಷ್ಠಾನ ಮಾಡ್ತಾ ಇದ್ರು. ಚಳಿಗಾಲ, ಡಿಸೆಂಬರ್ ಜನವರಿ. ಅವನು ಬಿಸಿಲು ಬರ್ತಾ ಇತ್ತು ಪೂರ್ವದಿಂದ, ಎದುರು ನಿಂತ್ಕೊಂಡ್ಬಿಟ್ಟ. ಹೋಗ, ಏನ್ ಕೊಡ್ತೀಯ, ನೀನೇನ್ ಭಿಕ್ಷಕ, ನಮ್ ಕೊಟ್ಟು ಹೋಗ ಆ ಕಡೆಗೆ ಅಂತಂದ್ರು. ಹಂಗೆ ಏಕೈಕ ಕಳ್ಸಿದ್ರು, ಹೋಗಿ ನಡೀಂದ್ರು. ನೀನೇ ಭಿಕ್ಷೆ, ನೀನ್ ಕೊಡ್ತೀಯ ಅಂತ.
ನಾನು ಅಲೆಕ್ಸಾಂಡರು, ಅಕ್ಬರ್ ಬಿಟ್ಟೆನಾ, ಅಕ್ಬರ್ ಅಲೆಕ್ಸಾಂಡರ್, ನಾನು ಅಲೆಕ್ಸಾಂಡರು, ಅಲೆಕ್ಸಾಂಡರು ಎಲ್ಲವನ್ನೂ ಗೆದ್ದ, ಭೂಮಿನೇ ಗೆದ್ದವನು, ಇನ್ನು ಇದಕ್ಕೆ ಗೆಲ್ಲಕ್ ಹೋಗ್ತಾ ಇದ್ದೀನಿ, ನೀನು ಆಶೀರ್ವಾದ ಮಾಡ್ಬೇಕು ಅಂತ. ನೀನೇ ಭಿಕ್ಷುಕ, ಇನ್ನು ಅದು ಗೆಲ್ಲಬೇಕು ಇದಕ್ಕೆ ಗೆಲ್ಲಬೇಕು, ಆ ಬುದ್ಧಿಯ ನಿಂಗೆ ಹೋಗಿಲ್ಲ, ನೀನೇ ನಂಗೆ ಕೊಡ್ತೀಯ, ಗೆದ್ದೋಗಿಲ್ಲಿಂದ ಅಂದ್ರು. ಅಲೆಕ್ಸಾಂಡರ್ಗೆ ಅಷ್ಟರ ಮಟ್ಟಿಗೆ ಮಾತಾಡ್ಬೇಕಾದ್ರೆ ಇವರಲ್ಲಿ ಎಂಥ ಒಂದು ಬ್ರಹ್ಮಾತ್ಮ ಜ್ಞಾನ ಗಟ್ಟಿಯಾಗಿ ಕೂತಿರ್ಬೇಡ ಅವ್ರಿಗೆ. ಒಂದು ಕೋಪಿನ ಒಂದು ಅಂಗಸ್ಥ ಅಷ್ಟೇ ಇರುತ್ತೆ, ಏನಿಲ್ಲ ಬಟ್ಟೆ, ಪಂಚಪಾತ್ರೆ ಯಾವ ಕರೆಕ್ಟ, ಏನು ಹೊತ್ಕೊಂಡು ಹೋದು, ಏನು 3 ಕಾಸು ಬೆಲೆನೂ ಇಲ್ಲ ಅದಕ್ಕೆ, ಯಾವುದು ಇಲ್ಲ. ಕೈ ಹಿಟ್ಟಿಲ್ಲ, ಕೈ ಎಷ್ಟೇ ಹೊರಗಿತ್ತಂತೆ, ಇದೆಲ್ಲ ಮಣ್ಣಲ್ಲಿ ಮುಚ್ಚಿಬಿಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀನಿ, ಏನೋ ತಗೊಂಡೋಗಲ್ಲ, ಅದಕ್ಕೆ ತಿಳ್ಕೊಳ್ಳಿ ಜನರು. ನಾನು ಏನೇನೋ ಅನ್ಕೊಂಡೆ, ವರ್ಲ್ಡ್ ಕಾನ್ಫರ್ ಮಾಡ್ಕೊಂಡೆ ಗೆದ್ಬಿಟ್ಟೆ ಅಂತ. ಮನಸ್ ಗೆದ್ಕೊಂಡ್ಬೇಕಾಯ್ತು, ಮನಸ್ ಗೆದ್ದೆ ಏನ್ ಗೆದ್ದಿದ್ದಲ್ಲ, ಮನಸ್ ಗೆದ್ದೆ ಎಲ್ಲ ಗೆದ್ದಂಗೆ. ಮನಸ್ ಗೆದ್ಕೊ ಮುಂಚೆ ಮನಸ್ಸನ್ನು ಕಂಟ್ರೋಲ್ ಮಾಡ್ಬೇಕಾಯ್ತು. ರೋಗ ಬಂದು ರೋಗದಿಂದ ಹೋಗ್ತಾವ ಅಷ್ಟೇ, ಹಂಗೆ ಆಗೋದು. ಆಸೆಯಿಂದ ರೋಗ ಬರುತ್ತೆ, ರೋಗದಿಂದ ಸತ್ತು ಹೋಗ್ತಾರೆ. ವಿಜಿತೇಂದ್ರಿಯಶ್ಚ, ಚಕಾರದಿಂದ ಅದು ಜಿತೇಂದ್ರಿಯನೂ ಆಗುತ್ತೆ, ಸಪ್ತಾತ್ಮನೂ ಜಿತೇಂದ್ರಿಯನೂ ಆಗಿರ್ತಾನೆ. ಯಹ ಈದೃಶಃ ಯುಕ್ತ ಸಮಾಹಿತಃ ಇತಿ ಸಹ ಉಚ್ಯತೆ. ಕಚ್ಯತೆ ಯೋಗಿ ಸಮಲೋಷ್ಟಾಶ್ಮಕಾಂಚನಃ, ಲೋಷ್ಟಾಶ್ಮಕಾಂಚನಾನಿ ಸಮಾನಿ ಯಸ್ಯ ಸಹ ಲೋಷ್ಟಾಶ್ಮಕಾಂಚನಃ. ಯಾವಾತನು ಈ ತರಹದ್ದಾದ ಸಮಾಧಾನಗೊಂಡ ಮನಸ್ಕನಾದ ಯೋಗಿಯೋ, ಅವನು ಸಮಾಧಾನ ಯೋಗಿ ಎಂದು ಹೇಳುತ್ತಾರೆ. ಈ ರೀತಿಯಾಗಿ ಯಾವ ಇರ್ತಾನೋ ಅವನು ಸಮಾಜನಾದವನು ಎಂಬುದಾಗಿ ಹೇಳುತ್ತಾರೆ, ಅವನು ಯೋಗಿ ಎಂಬುದಾಗಿ ಹೇಳುತ್ತಾರೆ. ಆತನು ಸಮಲೋಷ್ಟಾಶ್ಮ ಕಾಂಚನ ಆಗಿರುತ್ತಾನೆ. ಅಂದ್ರೆ ಮಣ್ಣೆಂಟೆ, ಕಲ್ಲು, ಬಂಗಾರ 3 ಅವನ ದೃಷ್ಟಿಯಲ್ಲಿ ಭೌತಿಕ ಪದಾರ್ಥವೇ ಹೊರತು, ಭೌತಿಕ ಪದಾರ್ಥ ಪ್ರಾಪಂಚಿಕ ಪದಾರ್ಥವೇ ಹೊರತು ಏನು ವಿಶೇಷ ಅಲ್ಲ. ಪರಮಹಂಸರು ಅವರ ಹೆಂಡತಿ ಶಾರದಾದೇವಿ ಇಬ್ರು ಕಲ್ಕತ್ತಾದಿಂದ ಇದಕ್ಕೆ ಹೋಗ್ತಾ ಇದ್ದಾರೆ, ಕಾಶಿ ಯಾತ್ರೆ ಹೋಗ್ಬೇಕು ಅಂತ. ನಡ್ಕೊಂಡು ಹೋಗ್ತಾ ಇರೋ ಕಾಲ ಸಂಜೆ ಆಗ್ಬಿಡ್ತು, 6 ಗಂಟೆ 6:30 ಆಗ್ಬಿಡ್ತು, ನಿಸುಗತ್ತೆ ಆಗ್ಬಿಡ್ತು. ಶಾರದಾದೇವಿ ನಂಗೆ ಭಯ ಆಗ್ತಾ ಇದೆ ಅಂದ್ಬಿಟ್ರು. ಯಾಕೆ ಭಯ ಆಗುತ್ತೆ, ಏನಾಯ್ತು ಅಂತಂದ್ರೆ, ಯಾಕೋ ತುಂಬಾ ಭಯ ಆಗ್ತದೆ. ಏನ್ ಇಟ್ಕೊಂಡಿದ್ಯಾ ಅಂದ್ರು. ಏನು ಇಲ್ಲ ಅಂದ್ರು. ಏನು ಇಟ್ಕೊಳ್ಳೋದು ಹೆಂಗಮ್ಮ ಭಯ ಆಗುತ್ತೆ, ಏನು ಇಟ್ಕೊಂಡಿರ್ಬೇಕು ತೋರ್ಸೋದು. ಏನು ಇಲ್ಲ, ರವೆ ಉಂಡೆ ಒಳಗೆ ಎಲ್ಲಾ ರವೆ ಉಂಡೆ ಒಳಗೂ 2 ಬಂಗಾರದ ಗುಂಡು ಇಟ್ಟಿದ್ದೀನಿ. ಏನಂದ್ರೆ ಯಾಕೆ ಏನಂದ್ರೆ, ಕಾಶಿ ಹೋಗ್ತೀವಲ್ಲ, ಅಲ್ಲೇನಾದ್ರು ಅಕಸ್ಮಾತ್ ನಮ್ಗೆ ಆಪತ್ತು ಬಂದ್ ಕಷ್ಟ ಬಂದ್ಬಿಟ್ರೆ ಈ ಗುಂಡನ್ ಮಾರ್ಬಿಟ್ಟು ಜೀವನ ಮಾಡ್ಬೋದು, ಅದಕ್ಕೋಸಾಗಿ ಗುಂಡು ಇಟ್ಕೊಂಡಿದ್ದೀನಿ. ಅಯ್ಯಯ್ಯೋ ಕೊಡು, ಎಲ್ಲಾ ರವೆ ಉಂಡೆನು 50 ರವೆ ಉಂಡೆ ಇಟ್ಟಿದಂತೆ 100 ಗುಂಡು ಎಲ್ಲ ಹೊಡೆದು ಅಷ್ಟು ಗುಂಡು ತಗೊಂಡು ಕೈ ತಗೊಂಡು ಅಷ್ಟು ಎಸ್ಬಿಟ್ರು ಅಲ್ಲೇ ರೋಡಲ್ಲೇ. ನಡಿ ಹೋಗೋಣ, ಎಸ್ಬಿಟ್ರು 100 ಗುಂಡನ್ನು. ಇವಾಗ ಭಯ ಇಲ್ಲತಾನೆ, ನಡಿ ಹೋಗೋಣ. ಅಯ್ಯೋ ಎಸ್ಬಿಟ್ರಲ್ಲ, ಸುಮ್ನೆ ಬಾರಮ್ಮ ಹೋಗೋಣ. ನಡಿತಾ ಕರ್ಕೊಂಡೋದು. ಎಷ್ಟು ಅವರಿಗೆ ಅಲ್ಲ, ಮುಂದಿನ ಕ್ಯಾಂಪ್ ಎಲ್ಲಿ, ಊಟ ಏನು ಇಲ್ಲ, ವಿಶ್ವಸ್ತಲ ವೃತ್ತಿ. ನಾಳೆ ಏನು ಅಂತಿಲ್ಲ, ಎಂತ ಯೋಚನೆ ಇಲ್ಲ, ಆತ್ಮಾರಾಮ ಹೋಗ್ತಾ ಇದ್ದಾರೆ. ಏನ್ ಪುಣ್ಯಾತ್ಮರು ಅವರು, ಎಷ್ಟು ಅವರಿಗೆ ಎಷ್ಟು ಮೇಲ್ಮಟ್ಟದ ಅಂತಃಕರಣ ಅವ್ರದ್ದು. ವಿ ಅಂದ್ರೆ ವಿಶೇಷವಾಗಿ ಹತೋಟಿಯಲ್ಲಿಪಟ್ಟ ಇಂದ್ರಿಯುಳ್ಳವನು. ಅಲ್ಲಿ ವಾಸನೆ ಇಟ್ಬಿಟ್ರು ಜಿತವಾಗಲ್ಲ. ನಾನ್ ನೋಡಲ್ಲ ಸಿನಿಮಾ ಅಂತ ಅಂದಿರ್ತಾನೆ, ನಾನು ಹೋಟ್ಲ್ ಹೋಗಲ್ಲ ಅಂದಿರ್ತಾನೆ, ಅದೇ ಒಳಗೆ ಹೋಗ್ಬೇಕಾಗಿತ್ತು, ನೋಡ್ಬೇಕಾಗಿತ್ತು ಅಂತ ಆ ವಾಸನೆ ಇರುತ್ತೆ. ವಾಸನೆ ಇಟ್ಕೊಂಡ್ಬಿಟ್ಟು ಬರೀ ಇಂದ್ರಿಯ ಕಂಟ್ರೋಲ್ ಮಾಡಿದ್ರೆ ಜಿತೇಂದ್ರಿಯ. ವಾಸನಾ ಸಮೇತವಾಗಿ ಎಲ್ಲ ಪರಿಹಾರ ಮಾಡ್ಬಿಟ್ಟು ವಿಜಿತೇಂದ್ರಿಯ. ವಾಸನೆಯೂ ಇಲ್ಲ, ಆ ಸಂಸ್ಕಾರವೂ ಇಲ್ಲ. ಬಾಹ್ಯ ವಿಷಯದಲ್ಲಿ ಸಂಸ್ಕಾರವನ್ನು ವಾಸನೆಯನ್ನು ಸಮೇತ ಕಿತ್ತಾಕ್ಬಿಟ್ಟ ಅಂದ್ರೆ ವಿಜಿತೇಂದ್ರಿಯ ಅಂತಾನೆ. ಬರೀ ಟೆಂಪರ್ ತತ್ಕಾಲಕ್ಕೆ ಹೌದು ನಾನು ಹೋಗಲ್ಲಪ್ಪ ಸಿನಿಮಾ ಹೋಗಲ್ಲ, ಆಯ್ತಾ ಅದು ಸಿನಿಮಾ ಹೋಗಲ್ಲ, ಆಯ್ತಾನೆ ಸಿನಿಮಾ ಹೋಗ್ಬರ್ತೇನೆ ನಾನು, ಆಯ್ತು ಸಿನಿಮಾ ಹೋಗಲ್ಲ, ಆಯ್ತು ನಾನು ಇದನ್ನ ಟಿವಿ ನೋಡ್ಬಾರ್ತಾನೆ, ಆಯ್ತು ನಾನು ಟಿವಿ ನೋಡಲ್ಲ, ಆಯ್ತು ಇದಕ್ಕೆ ಏನು ಹಿಂಗೀತ ಹೋಗ್ಬಾರ್ತಾನೆ, ಹೋಗಲ್ಲ, ನನಗೆ ಇಷ್ಟ ಇಲ್ಲ ನೀ ಹೇಳ್ದಲ್ಲ ಅಂತ ಹೇಳ್ಬಿಟ್ಟು ಸಿನಿಮಾ ಹೋಗಲ್ಲ, ಹಿಂಗೀತಕ್ಕೆ ಹೋಗಲ್ಲ, ಅದನ್ನ ತಿನ್ನಕ್ ಹೋಗಲ್ಲ ಅಂತ
ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅಷ್ಟೇ. ಕಂಟ್ರೋಲ್ ಮಾಡಿದ್ರೆ ಜಿತೇಂದ್ರಿಯನಲ್ಲ ಅನ್ಕೋತೀರ. ಒಳ್ಳೆ ಅಪ್ಲೈ ಆಗಲ್ಲ ಜಿತೇಂದ್ರಿಯ ಹಾಗೆ ಮಾಡ್ತಾ ಮಾಡ್ತಾ ಇದು ಮಾಡಿದಾನೆ, ವಾಸನೆ ಬಿಟ್ಟು ಹೋಗಿರಲ್ಲ, ಅಭ್ಯಾಸ ಮಾಡ್ತಾ ಇರ್ತಾನೆ. ಬಟ್ ಯಾವಾಗ ಎಲ್ಲ ಕಂಪ್ಲೀಟ್ ಕಂಟ್ರೋಲ್ ಆಗಿರುತ್ತೆ ಅವಾಗೆ ಜಿತೇಂದ್ರಿಯ. ಬಿ ಅವಾಗ ಬಿ ಕಂಪ್ಲೀಟ್ ಆದಾಗ ಬಿ ಏನ್ ಹೇಳಿ ವಿ ವಿ ಕಂಪ್ಲೀಟ್ ಅಂತಂದಲ್ಲ ಅದೇ ವಿ ಅಲ್ಲಿ ಬರುತ್ತೆ ವಿ. ಜಿತೇಂದ್ರಿಯ ಅಂತಲ್ಲ. ಇಲ್ಲಪ್ಪ ಸಾಧನೆ ಮಾಡ್ತಿದ್ದು ಜಿತೇಂದ್ರಿಯ ಅಂತ ಹೌದು ಅಂತಾರೆ, ಪರವಾಗಿಲ್ಲ. ಇವಾಗ ಮುಂಚೆ ಹಾಗೆ ಎಲ್ಲರೂ ಹೋಗೋದು ತಿರುಗೋದು ತಿನ್ನೋದು ಕೊಡೋದು ಮಾಡೋದು ಮಾಡ್ತಾ ಇಲ್ಲ, ಎಲ್ಲ ಇದು ಮಾಡ್ಕೊಂಡಿದ್ದಾನೆ ಅಂತಂದ್ರೆ ಸಾಧಕ ಅವಸ್ಥೆಯನ್ನು ಕಂಟ್ರೋಲ್ ಮಾಡಿದ್ದಾನೆ ಅಂತೀವಿ, ಹೇಳ್ಬೋದು. ವಿ ಬರ್ಬೇಕಾದ್ರೆ ಅದು ವಾಸನಾ ಸಮೇತ ಹೋಗ್ಬೇಕು. ವಿ ಫಾರ್ ವಿ ಫಾರ್ ವಿಕ್ರಿ. ಒಂದ್ಸಲ ಆಪರ್ಚುನಿಟಿ ಬಂದ್ರೆ ಆಪರ್ಚುನಿಟಿ ಯಾವಾಗಲೂ ಬಂದು ಹೋಗ್ತಿತ್ತಲ್ಲ ಆವಾಗ ವಿ ಆಗಿರೋದು ಕಷ್ಟ. ಜಿತೇಂದ್ರಿಯ ಕಷ್ಟ ಅಂದ್ರೆ ವಿಜಯದಿಂದ ಎಷ್ಟು ಕಷ್ಟ ಅಲ್ವಾ? ಸಾಧನೆ ಮಾಡ್ಬೇಕು, ಪ್ರಯತ್ನ ಪಡ್ಬೇಕು, ಸಾಧನೆ ಮಾಡಿ ಪ್ರಯತ್ನ ಮಾಡ್ತಾ 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 ಬಂದ್ಬಿಡುತ್ತೆ. ಎಲ್ಲ ಪ್ರಯತ್ನ ಅಭ್ಯಾಸ ಇರುತ್ತೆ ಕೌಂತೆಯ ಗೃಹ್ಯತೆ ಅಷ್ಟ ವೈರಾಗ್ಯ ಜ್ಞಾನ ಮಾಡ್ತಾ 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 ಬಂದ್ಬಿಡುತ್ತೆ. ನೋಡಿ ನಮ್ಮಂಗೆಲ್ಲ ಬಂದ್ಬಿಟ್ಟಿದೆ, ಆಲ್ಮೋಸ್ಟ್ ಎಲ್ಲ ಕಂಟ್ರೋಲ್ ಮಾಡ್ಬಿಟ್ಟಿದ್ದಾರೆ, ಎಲ್ಲ ಹಿಡ್ಬಿಟ್ಟಿದ್ದಾರೆ, ಏನಿಲ್ಲ ಎಲ್ಲ ಹದ್ಮಸ್ತ್ ಬಂದ್ಬಿಟ್ಟಿದೆ. ಆಲ್ಮೋಸ್ಟ್ ಅಷ್ಟು ಕಾಯ್ತಾರ. ಸುಹೃನ್ ಮಿತ್ರಾರ್ ಯುದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷೋ. ಬಿಟ್ಟ ಸಮಲೋಷ್ಟಾಶ್ಮ ಕಾಂಚನ. ಸಮವಾದ ಅಂದ್ರೆ ವ್ಯತ್ಯಾಸವಿಲ್ಲದ, ಅಂದ್ರೆ ಅವನ ದೃಷ್ಟಿಯಲ್ಲಿ ಭಾವನೆಯಲ್ಲಿ ವ್ಯತ್ಯಾಸ ಇಲ್ಲ, ವ್ಯವಹಾರದಲ್ಲಿ ಬೆಲೆ ಗೊತ್ತಿಲ್ವ ಅಂದ್ರೆ ಅವನ್ ದಡ್ಡ ಅಲ್ಲ. ಚಿನ್ನದ ಬೆಲೆ ಎಷ್ಟು, ಕಲ್ಲು ಬೆಲೆ ಹೇಳ್ತಾನೆ. ಅವನ ಅಪೇಕ್ಷಾ ಕಡೆಯಿಂದ ಏನಿಲ್ಲ. ಅಪೇಕ್ಷಾ ದೃಷ್ಟಿ ಕಡೆ ಅಂದ್ರೆ ಚಿನ್ನವೂ ಒಂದೇ, ಕಲ್ಲು ಒಂದೇ, ಮಣ್ಣು ಒಂದೇ, ಅವ್ನು ಯಾವ ಏರ್ಪೇರನ್ನು ಮಾಡ್ದೇನೆ ಸಂವಾದ ದೃಷ್ಟಿ ನಿಂತ್ಕೊಂಡವನಾಗಿ ಎಲ್ಲರಲ್ಲೂ ಹಾಗೆ. ಶಕ್ತಿಮಿತ್ತಾದಿಗಳು ಮುಂದೆ ಹೇಳ್ತಾರೆ, ಅವರಲ್ಲೂ ಸಮಾಗಿರ್ತಾನೆ. ಎಲ್ಲಾ ಪದಾರ್ಥ ವಿಷಯದಲ್ಲಿ ತಿನ್ನೋ ಪದಾರ್ಥ, ಕೇಳೋ ಪದಾರ್ಥ, ನೋಡೋ ಪದಾರ್ಥ ಯಾವುದಲ್ಲೂ ಹಾಕಿದ್ರೆಲ್ಲ ಚಡಬಡಿಸಲ್ಲ, ಹಾಗಿದಾಗಿ ಇದ್ದಿರ್ತಾನೆ. ಸುಹರ್ಮಿತ್ರಾರ್ ಯುದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು. ಸಾಧುಷ್ಮಿತ ಪಾಪೇಶು ಸಮಬುದ್ಧಿರ್ವಿಶಿಷ್ಯತೆ. ಪೂರ್ವಾರ್ಧ ಒಂದೇ ಪದ. ಸುಹೃನ್ಮಿತ್ರಾರ್ಯುದಾಸೀನ ಮಧ್ಯಸ್ಥದ್ವೇಷ್ಯ ಬಂಧುಷು ಸಾಧುಷು ಅಪಿ ಚ ಪಾಪೇಷು ಸಮಬುದ್ಧಿಃ ವಿಶಿಷ್ಯತೆ. ಸುಹೃತ್ ಅಂದ್ರೆ ನಮ್ಮಿಂದ ಉಪಕಾರ ಮಾಡಿಸ್ಕೊಳ್ದೇನೆ ಉಪಕಾರ ನಮ್ಗೆ ಮಾಡುವ ಆಚರು. ತಾಯಿಯಂದರು ಮಕ್ಕಳು ಮಾಡ್ತಾರಲ್ಲ, ಅದು ಸುಹೃತ್ ಭಾವ. ಗುರುಗಳು ತತ್ವಜ್ಞಾನಿಗಳು ಶಿಷ್ಯನಿಗೆ ಅನುಗ್ರಹ ಮಾಡ್ತಾರೆ, ಸುಹೃತ್ ಭಾವ. ಮಿತ್ರ ಅಂದ್ರೆ ಮ್ಯೂಚುವಲ್, ಪರಸ್ಪರ ಮಾಡೋದು ಮಿತ್ರರು. ನಿನ್ಗೂ ಅವರು, ಅವನಿಗೆ ನೀವು ಪರಸ್ಪರ ಫ್ರೆಂಡ್ಸ್. ಇಂಗ್ಲಿಷಲ್ಲಿ ಸುಹೃತ್ ಪದ ಇಲ್ಲ, ಫ್ರೆಂಡ್ಸ್ ಇದೆ. ಫ್ರೆಂಡ್ಸ್ ಮಿತ್ರ ಆಗತ್ತೆ, ಮಿತ್ರ ಬೇರೆ ಸುಹೃತ್ ಬೇರೆ. ಪರಸ್ಪರ ಒಬ್ಬೊಬ್ಬರಿಗೆ ಸಹಕಾರ ಮಾಡೋದು, ಅನುಕೂಲ ಮಾಡೋದು, ಒಳ್ಳೆ ಚೆನ್ನಾಗಿ ಮಾಡೋದು ಮಿತ್ರರು, ಗೆಳೆಯರು. ಸುಹೃತ್ ಪದ ಇದಲ್ಲ, ನೀವ್ ಏನ್ ಮಾಡದೆ ಹೋದ್ರೆ ನಿಮ್ಗೆ ಮಾಡ್ತಾರೆ. ಹೌದಾ? ಕ್ರಿಯೆ ಮಾಡೋದಲ್ಲ, ಬೇರೆಯವ್ರಿಗೆ ಮಾಡೋದು. ಆಮೇಲೆ ಮಿತ್ರ ಅರಿ ಅಂದ್ರೆ ಶತ್ರು, ಅಪಕಾರ ಮಾಡೋನು. ಉದಾಸೀನ ಅಂದ್ರೆ ಯಾರ ಪಕ್ಷವನ್ನು ವಹಿಸ್ಕೋದೇ ಇರೋನು, ನ್ಯೂಟ್ರಲ್. ನಿಮ್ ಪಕ್ಷವೂ ಇಲ್ಲ, ನಿಮ್ ಪಕ್ಷ ಇಲ್ಲ ಅಂತ ಸುಮ್ಮನೆ. ಉದಾಸೀನ ಅಂದ್ರೆ ಹಾಗಾದ್ರೆ ಯಾರ ಪಕ್ಷ ವಹಿಸ್ಬೋದು? ಮಧ್ಯಸ್ಥ, ಜಗಳ ಇದೆ ಇಬ್ರು ಮಧ್ಯ, ಈಕ್ವಲ್ ಇವನ್ಗೂ ಫೇವರ್ ಇಲ್ಲ, ಇವನ್ಗೂ ಫೇವರ್ ಇಲ್ಲ, ಇಬ್ರು ಸಪೋರ್ಟ್ ಮಾಡೋ ಮಧ್ಯಸ್ಥ. ಉದಾಸೀನ
ಸಂಬಂಧಪಡದೇ ಇಲ್ಲ ಅನ್ಕೊಳ್ಳೋ, ಸಂಬಂಧಪಟ್ಟೇ ಇಲ್ಲ ಅಂತ ಅನ್ಕೊಳ್ಳೋದು ಉದಾಸೀನ. ಯಾವ್ದಕ್ಕೂ ಅಲ್ಲ, ಮಧ್ಯಸ್ಥ ಹೋಗ್ತಾನೆ, ಅಂಕಸರಾಗ್ತಾನೆ, ಇಬ್ರಿಗೂ ಇದ್ ಮಾಡ್ತಾನೆ, ಹೊಂದಾಣಿಕೆ ಮಾಡ್ತಾನೆ ಮಧ್ಯಸ್ಥ. ಹಾ, ಉದಾಸೀನ ಯಾರಿಗೆ ಹೊಡೆದಾಡ್ಕೊಳ್ಳಿ, ಬಡ್ದಾಡ್ಕೊಳ್ಳಿ, ಏನ ಮಾಡ್ಕೊಳ್ಳಿ. ದ್ವೇಷ, ನಾನ್ ದ್ವೇಷ ಮಾಡೋದು, ನಮ್ ದ್ವೇಷ ಮಾಡೋದು ದ್ವೇಷ. ಅರಿ ಬೇರೆ, ದ್ವೇಷ ಬೇರೆ. ಅರಿಗಳಲ್ಲಿ ಪರಸ್ಪರ ಶತ್ರುತ್ವ ಇರುತ್ತೆ, ದ್ವೇಷ ಮಾಡೋದ್ರಲ್ಲಿ ನಮ್ ಕಡೆ ಇರ್ಬೇಕು ಇಲ್ಲ. ದುರ್ಯೋಧನಿಗೆ ಧರ್ಮರಾಜನ ದ್ವೇಷ ಇತ್ತು, ಧರ್ಮರಾಜನ ದ್ವೇಷ ಇರಲಿಲ್ಲ. ಹಾ, ಧರ್ಮರಾಜನ ಶತ್ರು ಅಲ್ಲ ದುರ್ಯೋಧನ, ದುರ್ಯೋಧನ ಧರ್ಮರಾಜನ ಶತ್ರು ಆಗ್ಬಿಟ್ಟಿದ್ದ. ಏನ್ ಮಾಡಕ್ಕಾಗಲ್ಲ. ಬಂಧುಗಳು, ನೆಂಟ್ರಿಷ್ಟು, ಚಿಕ್ಕಪ್ಪ, ದೊಡ್ಡಪ್ಪ, ಮಾವ, ಅಳಿಯ ಇತ್ಯಾದಿ ಇವರೆಲ್ಲರ ವಿಷಯದಲ್ಲೂ ಮತ್ತು ಸಾಧುಷ್ವಪಿ ಸತ್ಪುರುಷರ ವಿಷಯದಲ್ಲೂ, ಮಹಾತ್ಮರು, ಆಧ್ಯಾತ್ಮ ಸಾಧಕರು, ಯೋಗಿಗಳು, ಕರ್ಮಯೋಗಿ, ಧ್ಯಾನ ಯೋಗಿ ಇತ್ಯಾದಿ ಮಾಡ್ತಾ ಇರೋರು ಅವರು, ಇದು ಪಾಪಿಗಳು, ಪಾಪಕರ್ಮ ಮಾಡ್ತಾ ಇರೋರು, ಕಾಲ್ತನ, ಹುಂಗೆ, ಮೋಸ, ವಂಚನೆ ಮಾಡೋರು. ಇವರೆಲ್ಲರ ವಿಷಯದಲ್ಲೂ ಯಾರು ಸಮಬುದ್ಧಿಯುಳ್ಳವನಾಗಿರುತ್ತಾನೋ ಅವನೇ ವಿಶೇಷನಾದವನಾಗಿರುತ್ತಾನೆ. ಸಮಬುದ್ಧಿನೇನೋ ಕಕ್ಕಿಂ ಕರ್ಮೆ ವ್ಯಾಪಕ ಬುದ್ಧಿ. ಅವ್ರು ಯಾರು, ಏನ್ ಮಾಡ್ತಾರೆ, ಎಂತಾದ್ ಮಾಡ್ತಾರೆ, ಯಾಕೆ ಹಂಗ್ ಮಾಡಿದ್ರು, ಹಿಂಗ್ ಮಾಡ್ಬೋದಾಗಿತ್ತಲ್ಲ, ಅದಕ್ಕೆ ಇವ್ರಿಗೆ ಹೀಗೆ ಹೇಳ್ಬೋದಾಯ್ತಲ್ಲ ಅಂತ ಹೇಳಿ ಇವ್ರಿಗೆ ಮಾಡೋದು ಸಮಬುದ್ಧಿ ಅಲ್ಲ. ಯಾವುದಕ್ಕೂ ಅವನು ವ್ಯಾಪೃತನೇ ಆಗೋಲ್ಲ. ಉದಾಸೀನ ಹಾಗೆ. ಸಮಬುದ್ಧಿ ಅಂದ್ರೆ ಯಾರ ವಿಷಯಕ್ಕೂ ತಲೆ ಕೆಡಿಸ್ಕೊಳ್ಳೋದೇನಿಗೆ ತನ್ನ ಪಾಡಿಗೆ ತಾನಿರೋದು ಸಮಬುದ್ಧಿ. ಅವನು ಇವರೆಲ್ಲರಲ್ಲೂ ವಿಶಿಷ್ಟನಾದವನಾಗ್ತಾನೆ. ಇವರೆಲ್ಲ ವಿಶಿಷ್ಟ ಅಂತ ಹೇಳ್ಕೊಂಡಿಲ್ಲ ಅದು. ಇವನು ಹೆಚ್ಚಿಗೆ ಕೂಡಿದವನು, ಇವನು ನಿಜವಾಗಿ ಸಾಧಕ ಆಗ್ತಾನೆ, ಅಧ್ಯಾತ್ಮ ಸಾಧಕ ಇವನು. ಸಮಬುದ್ಧಿ ಆದವನೇ ಅಧ್ಯಾತ್ಮ ವಿಷಯ ಹೆಚ್ಚಿನ ಸಾಧಕನಾಗ್ತಾನೆ ಅಂತ. ಸಮಬುದ್ಧಿತ್ವ ಬೆಳೆಸ್ಕೋಬೇಕು. ಇವರಿಷ್ಟರಲ್ಲೂ ಯಾರು ಸಮಬುದ್ಧಿಗಳಿರ್ತಾನೋ ಅವನು ವಿಶಿಷ್ಯತೆ ಎಂದ್ರು, ಅವನು ಹೆಚ್ಚಾದವನು. ಹೌದಿಲ್ಲ? ಹಾ, ಹೇಳಿ. ಪರಸ್ಪರ ದ್ವೇಷ ಇರೋದು ಅನ್ನೋ ಅರ್ಥದಲ್ಲಿ ಹೇಳಿದ್ರಲ್ವಾ, ಪರಮಾತ್ಮಂಗೆ ಅರಿಸೂದನ ಅಂತ ಹೇಳ್ತಾ ಬರುತ್ತಲ್ವಾ ಭಗವದ್ಗೀತೆಯಲ್ಲಿ ಒಂದ್ ಶ್ಲೋಕದಲ್ಲಿ. ಅವನಿಗೆ ಯಾರನ್ನ ಕಂಡ್ರು ದ್ವೇಷ ಇಲ್ದೇ ಇರೋವಾಗ ಅದ್ ಯಾಕೆ ಆ ಪದ ಬಳಸ್ತಾರ ಹಾಗಾರೆ? ಅದಲ್ಲ, ಅಲ್ಲಿ ಅವನ ದ್ವೇಷ ಅಲ್ಲ, ಅರಿ ಅನ್ಸಬ್ದಕ್ಕೆ ಅಲ್ಲಿ ಜಗತ್ತಿಗೆ ಅಹಿತರಾಗಿರೋರು ಅರ್ಥ. ಜಗತ್ತಿಗೆ ಜಗತ್ಕಂಟಕರು ಯಾರಿದ್ದಾರೆ ಅವ್ರನ್ನ ಸಂಹಾರ ಮಾಡ್ತಾನೆ ಅಂತ. ಜಗತ್ತಿನ ವ್ಯವಸ್ಥೆಯನ್ನು ಹಾಳು ಮಾಡೋರು, ಧರ್ಮದ್ರೋಹಿಗಳು, ಇದು ಜಗತ್ ಕಂಟಕರು ಅಂತ ಯಾರಿರ್ತಾರೆ ಅವ್ರು. ಅಷ್ಟೇ. ಪರಮಾತ್ಮನ ದೇಶ ಮಾಡುದು ಅಂತ ಅರ್ಥ ಅಲ್ಲ, ಪರಮಾತ್ಮನ ದೇಶ ಮಾಡುದು ಸಾಧಿಸ್ತಾರೆ ಅಂತ ಅರ್ಥ ಅಲ್ಲ. ಜಗತ್ತಿಗೆ ಯಾರು ಭಕ್ಷಕರಾಗಿದ್ದಾರೋ, ಜಗದ್ ವಿನಾಶಕಾರರಾಗಿರ್ತಾರೋ, ಧರ್ಮದ್ವೇಷಿಗಳು, ಮಹಾತ್ಮರನ್ನ ದೇಶ ಮಾಡೋರು, ಅಂಥವ್ರನ್ನೆಲ್ಲ ಬೈತಾಳಾಯ ಸಾಧುನ ವಿನಾಶ ನಿಷ್ಕ್ರಿಯ. ಅದು ಅಲ್ಲ, ಅರಿಸೂದನ ಅಂದ್ರೆ ಪರಸ್ಪರ ದ್ವೇಷ ಇರ್ಬೇಕಲ್ವಾ, ಅಲ್ಲಿ ಪರಮಾತ್ಮಂಗೆ ಏನ್ ದ್ವೇಷ ಇಲ್ವಲ್ಲ ಅವ್ರ ಮೇಲೆ ಅಂತ. ಅಲ್ಲ, ಅಲ್ಲಿ ಪರಮಾತ್ಮ ಆ ವಿಷಯ ಬರಲ್ಲ ಅಂದೆ. ಇಲ್ಲಿ ಲೋಕದಲ್ಲಿ ಹಾಗೆ ಬರುತ್ತೆ ಹೊರತು ಪರಮಾತ್ಮನಿಗೆ ಅರಿಯಿನ ಶಬ್ದಕ್ಕೆ ಅರ್ಥ ಅವನ ಧರ್ಮ ವ್ಯವಸ್ಥೆ ಯಾರು ಹಾಳು ಮಾಡ್ತಾರೋ ಅವ್ರಲ್ಲ ಅರಿಗಳು. ಎಲ್ಲಿ ಬಂದೆ ಪರಮಾತ್ಮ ಅರಿಸುವುದನ ಅಂತ? ಪೂಜಾರ್ಹ ಅರಿಸುವುದನ. ಮಾಡ್ದಲ್ಲ, ಇವಾಗ ಕಂಸ ಸಂಹಾರ ಮಾಡ್ದ, ಶಕಟ ಎಲ್ಲ ಆಯ್ತು ಸಂಹಾರ. ಕಿಂಚ ಸುಹೃದಿತ್ಯಾದಿ ಶ್ಲೋಕಾರ್ಥಂ ಏಕಂ ಪದಂ. ಒಟ್ಟು ಏನಪ್ಪಾ ಅಂದ್ರೆ ಸುಹೃನ್ಮಿತ್ರಾದಿದಾಸೀನ ಮಧ್ಯಸ್ಥ ದ್ವೇಷ ಬಂಧು ಇಷ್ಟೆಯಲ್ಲ, ಇದಿಷ್ಟು ಶ್ಲೋಕಾರ್ಥ. ಈ ಶ್ಲೋಕಾರ್ಥ ಒಂದೇ ಪದ, ಇನ್ ಮಧ್ಯದಲ್ಲಿ ಬೇರೆ ಪದ ಇಲ್ಲ. ಸುಹೃತ್ ಒಂದ್ ಪದ, ಮಿತ್ರ ಒಂದ್ ಪದ, ಅರಿ ಒಂದ್ ಪದ. ಯಾಕೆಂದ್ರೆ ವಿಭಕ್ತಿ ಬಂದೇ ಪದ ಆಗುತ್ತೆ, ಅಲ್ಲಿ ವಿಭಕ್ತಿ ಇಲ್ಲ. ವಿಭಕ್ತಿ ಎಷ್ಟು ಲುಪ್ಯತೆ, ಲೋಪವಾಗುತ್ತದೆ. ಅಲ್ಲಿ ಸಮಾಸ ಅಂತ, ಈ ಸಮಾಸ ಆಗಿದೆ. ಇದು ಇಂದ ಕೂಡ್ಕೊಂಡು ಆಸ ಇರೋರು, ಅಂದ್ರೆ ಮಧ್ಯ ವಿಭಕ್ತಿ ಎಲ್ಲ ತೆಗೆದುಬಿಟ್ಟು ಕೂಡ್ಕೊಂಡಿರೋದೇ ಸಮಾಸ. ಪ್ರತ್ಯುಪಕಾರ ಅನಪೇಕ್ಷ ಉಪಕರ್ತ.
ಸುಹೃತ್ತು ಅಂತಂದ್ರೆ ಪ್ರತ್ಯುಪಕಾರವನ್ನು ಬಯಸದೆ ಉಪಕಾರ ಮಾಡುವಾತನು ಸುಹೃತ್ತು ಅನ್ಸ್ಕೋತಾನೆ. ಮಿತ್ರಂ ಸ್ನೇಹವಾನ್, ಮಿತ್ರ ಅಂತಂದ್ರೆ ಸ್ನೇಹ ಉಳ್ಳವನು ಅಂತ ಅರ್ಥ. ಅಂದ್ರೆ ಪ್ರೇಮ ಉಳ್ಳವನು, ಸ್ನೇಹ ಉಳ್ಳವನು ಅಂತ ಅರ್ಥ. ಪರಿಹಿ ಶತ್ರು, ಹರಿ ನಮ್ಮನ್ನ ತೊಂದರೆ ಕೊಡುವಾತನು ಹರಿ ಶತ್ರು. ಉದಾಸೀನ ನಕಸ್ಥಿತಿ ಪಕ್ಷ ಮಧ್ಯದಲ್ಲಿ ಬರೆದಿದ್ದಾರೆ. ಮಧ್ಯಸ್ಥ ಪಕ್ಷವನ್ನು ಅವನು ಯಾವ ಪಕ್ಷ ಬರೆದಲ್ಲ, ಪಕ್ಷ ಮಧ್ಯಸ್ಥವೇ ಪಕ್ಷ, ಪಕ್ಷೇತರರು ಒಂದು ಪಕ್ಷ ಅಂತ. ಅದು ಮೀರಿದ್ರೆ ಆಮೇಲೆ ಅವರೇ ಯಾರ ಪಕ್ಷವನ್ನು ವಹಿಸದೇ ಇದ್ದವನು ಉದಾಸೀನ. ಯಾರಲ್ಲಿ ಏನಲ್ಲಿ ಮಾಡ್ಕೊಳ್ಳಿ, ನಂಗೆ ಏನಾಗ್ಬೇಕಾಗಿಲ್ಲ ಅಂತ ನೆಗ್ಲೆಕ್ಟ್ ಮಾಡೋನು ಅದು ಉದಾಸೀನ. ಮಧ್ಯಸ್ಥ ಯೋ ವಿರುದ್ಧಯೋ ವಯೋ ಹಿತೈಷಿ. ಮಧ್ಯಸ್ಥ ಅಂದ್ರೆ ಯಾವಾಗ ವಿರುದ್ಧವಾಗಿರೋ ಎರಡು ಪಕ್ಷಕ್ಕೆ ಹಿತೈಷಿ ಆಗಿರ್ತಾನೋ ಅವನು ಮಧ್ಯಸ್ಥ. ಕುಮಾರ ಶ್ರೇಷ ಜಗ ಮಾಡ್ಕೊಂಡಿದ್ರು. ಎರಡು ಪಕ್ಷಗಳಿಗೂ ಹಿತವನ್ನು ಬಯಸುವ ಆತನೇ ಮಧ್ಯಸ್ಥ. ದ್ವೇಷ್ಯ ಆತ್ಮನು ಅಪ್ರಿಯ, ತನಗೆ ಅಪ್ರಿಯನಾದಂಥವನು ದ್ವೇಷ್ಯನು, ದ್ವೇಷಿಸುವುದಕ್ಕೆ ಯೋಗ್ಯನು ದ್ವೇಷ್ಯನು, ದ್ವೇಷಿತು ಯೋಗ್ಯ, ದ್ವೇಷ್ಟು ಯೋಗ್ಯ ದ್ವೇಷ್ಯ, ದ್ವೇಷ ಮಾಡಕ್ಕೆ ಯೋಗ್ಯನ ದ್ವೇಷ್ಯ. ಬಂಧು ಸಂಬಂಧಿ ಇತ್ಯೇತೆ, ಬಂಧು ಸಂಬಂಧಿ ಇತ್ಯೇತೇಷು. ಬಂಧು ಅಂದ್ರೆ ಸಂಬಂಧಿಗಳು, ಮಾವ, ಚಿಕ್ಕಪ್ಪ, ದೊಡ್ಡಪ್ಪ, ಚಿಕ್ಕಮ್ಮ, ಇದೆಲ್ಲ ಬಂಧುಗಳು. ಈ ಎಲ್ಲರ ವಿಷಯದಲ್ಲೂ ಹಾಗೆಯೇ ಸಾಧುಷು ಶಾಸ್ತ್ರಾನುವರ್ತಿಷ್ವ ಬೀಜ. ಸಾಧುಗಳಲ್ಲಿ ಅಂದ್ರೆ ಶಾಸ್ತ್ರದಂತೆ ಅನುಸರಣೆ ಮಾಡುವರು. ಅದು ಅನ್ವರ್ತ ಶಾಸ್ತ್ರೋಕ್ತವಾದಂತಹ ಕರ್ಮ ಉಪಾಸನೆಗಳನ್ನ, ನಡವಳಿಕೆಗಳನ್ನ ಎಲ್ಲವನ್ನೂ ಶಾಸ್ತ್ರೋಕ್ತ ನಡ್ಕೊಂಡು ಹೋಗ್ತಾ ಇರೋರನ್ನ ಅವ್ರನ್ನೇ ಸಾಧುಗಳು ಅಂತ ಇದ್ದಾರೆ ಭಾಷ್ಯಕಾರರು. ಸಾಧುತ್ವ ಮನಸ್ಸಿನ ಧರ್ಮ, ಸತ್ಪುರುಷನಾಗಿರೋದು ಅಂತ ಹಾಗೆ ಮಾಡ್ಲಿಲ್ಲ. ಶಾಸ್ತ್ರೋಕ್ತವಾಗಿ ನಡ್ಕೊಳ್ಳೋರೆಲ್ಲ ಸಾಧುಗಳು ಅಂತ. ಅದು ಶಾಸ್ತ್ರೋಕ್ತಕ್ಕೆ ಸೇರ್ಕೊಳುತ್ತೆ. ಪ್ರಸಿದ್ಧ ಕಾರ್ಯಶು ಪಾಪೇಶು ಪ್ರಸಿದ್ಧ ಕಾರ್ಯಶು. ಪಾಪೇಶು ನಿಂದೆ ಮಾಡಿದ್ರೆ ಮಾಡೋರು, ಹಿಂಸೆ ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ಅಭಕ್ಷ್ಯ ಭಕ್ಷಣ, ಅಪೇಯಪಾನ, ಅಗಮ್ಯ ಗಮನ ಎಲ್ಲ ಮಾಡೋದು ಪಾಪಿಗಳು. ಸರ್ವೇಷು ಏತೇಷು ಸಮಬುದ್ಧಿ ಕಕ್ಕಿಂ ಕರ್ಮ ಇದು ಅವ್ಯಾಪದ ಬುದ್ಧಿ ಇತ್ಯರ್ಥಃ. ಇವರೆಲ್ಲರ ವಿಷಯದಲ್ಲೂ ಇಷ್ಟು ಜನ ಸುಹೃತ್ತಿನ ಹಿಡಿದು ಬಂಧುಗಳ ವಿಷಯದಲ್ಲಿ ಸಮಬುದ್ಧಿ ಆದವನು ಅಂದ್ರೆ ಅವ್ರು ಯಾರು, ಏನ್ ಮಾಡ್ತಾರೆ, ಅವ್ರಿಗೆ ಎಷ್ಟು ಸಂಬಳ, ಎಲ್ಲೆಲ್ಲಿ ಹೋಗ್ತಾರೆ, ಏನೇನ್ ತಿಂತಾರೆ, ಏನೇನ್ ಅಡಿಗೆ ಏನು ಬರೀ ಬೇಡದೇ ಇರೋ ವಿಚಾರ ಅದು ಅಸಮಬುದ್ಧಿ. ಸಮಬುದ್ಧಿ ಆಗಲ್ಲ ಅವರು. ಹೌದು, ಯಾಕೆ ತಪ್ಪಲ್ಲ. ಹೌದು, ವೈಯಕ್ತಿಕ ವಿಷಯಕ್ಕೆ ಪ್ರವೇಶ ಮಾಡ್ಬೋದು. ಹೌದಾ, ಯಾವ ಊರು ಒಕ್ಕಲಿಗೆ ಅಷ್ಟೇ ಅಲ್ಲ. ನಿಮ್ಗೆ ಎಷ್ಟು ಸಂಬಳ ಬರುತ್ತೆ ಕೇಳೋದು ಚೆನ್ನಾಗಿರಲ್ಲ. ಸಂಬಳ ಆಗಿಂದಲ್ಲ ಕೇಳ್ಬಾರ್ದಪ್ಪ, ಅದು ವೈಯಕ್ತಿಕ. ಅದು ಕರ್ಮಾಣಿದ ಪ್ರಶಂಸೆಯನ್ ನಗರ್ಹಯೇತ್ ಅಂತ ಧರ್ಮಶಾಸ್ತ್ರ. ಇನ್ನೊಬ್ಬರ ಸ್ವಭಾವವನ್ನ, ಗುಣವನ್ನ, ನಡವಳಿಕೆಯನ್ನ ಹೊಗಳಕ್ಕೂ ಹೋಗ್ಬೇಡ, ತಗೊಳಕ್ಕೂ ಹೋಗ್ಬೇಡ, ಪ್ರವೇಶ ಮಾಡ್ಬೇಡ. ಏನಾದ್ರು ಮಾಡ್ಕೊಳ್ಳಿ, ನಿಂದೆ ನಿಮ್ 108 ಇರ್ಬೇಕಾದ್ರೆ ಯಾಕೆ ಇನ್ನೊಬ್ಬರಿಗೆ ಪ್ರವೇಶ ಮಾಡ್ತೀಯ? ನೀನ್ ಸರಿ ಮಾಡ್ಕೊ ಸಾಕು. ಅದು ಯಾವತ್ತು ಅದು ಬಹಳ ವಿಶೇಷ. ವಿಮುಚ್ಯತೆ ಅದು ವಿಷಯ, ಅದು ಅವ್ಯಾಪದ ಬುದ್ಧಿ ವಿಶಿಷ್ಟತೆ, ಅವನು ಹೆಚ್ಚಿನವಾಗಿರ್ತಾನೆ ಅಂತ ಒಂದು ಪಾಠ. ವಿಮುಚ್ಯತೆ ಇತಿವಾ ಪಾಠಾಂತರ. ಸಮಬುದ್ಧಿರ್ ವಿಮುಚ್ಯತೆ ಅಂತ ಪಾಠಾಂತರ ಉಂಟಂತೆ. ಆ ಪಾಠಾಂತರ ಇದ್ರೆ ಅವನು ಈ ಸಮಬುದ್ಧಿ ಉಳ್ಳವನು ಬೇಗ ಮುಕ್ತನಾಗ್ತಾನೆ, ಸಂಸಾರ ಬಂಧನದಲ್ಲೇ ಕೃತನಾಗ್ತಾನೆ, ಮುಕ್ತನಾಗ್ತಾನೆ ಅಂತ.
ಅಂದ್ರೆ ಯೋಗಾರೂಢಾನಾಂ ಸರ್ವೇಷಾಂ ಅಯಂ ಉತ್ತಮಃ ಇತ್ಯರ್ಥಃ. ಯೋಗವನ್ನು ಹತ್ಕೊಂಡವರಲ್ಲಿ ಕರ್ಮಯೋಗಿಯೂ ಯೋಗ ಹತ್ಕೊಂಡವನು, ಭಕ್ತಿ ಯೋಗಿಯೂ ಯೋಗ ಹತ್ಕೊಂಡವನು, ವಿಭೂತಿ ಎಲ್ಲಾ ಯೋಗದಲ್ಲೂ ಇವನಿದಾನ ಇದು ಧ್ಯಾನ ಯೋಗಿ ಆದವನು ಯೋಗವನ್ನು ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತ ತಮೋ ಮತಃ. ಇನ್ನು ಯುಕ್ತ ತಮ ಇವನು ಉತ್ತಮ ಶ್ರೇಷ್ಠ. ಇವನು ಆಲ್ಮೋಸ್ಟ್ ಬಂದ್ಬಿಡ್ತಾನೆ, ಆಲ್ಮೋಸ್ಟ್ ಗರ್ಭುಡಿವರೆಗೂ ಬಂದ್ಬಿಟ್ಟ ಇವನು. ಗರ್ಭುಡಿ ಹತ್ತಿರ ಬಾಗಿಲ್ತಾ ಇದ್ದಾನೆ, ಒಳಗ್ ಹೋಗ್ಬಿಟ್ಟ ಅಂದ್ರೆ ಒಂದಾಗ್ಬಿಡ್ತಾನೆ. ಗರ್ಭುಡಿ ಒಳಗೆ ಪ್ರವೇಶ ಮಾಡ್ಬಿಟ್ಟಾನೆ, ಬರ್ಮೋಡ ಹೇಳ್ಕೊಂಡ್ಬಿಡ್ತಾನೆ ಪರಮಾತ್ಮ, ಒಂದ್ ಮಾಡ್ಕೊಂಡ್ಬಿಡ್ತಾನೆ ಬರ್ಮೋಡ ಎಲ್ಲೆಲ್ಲ ದೂರ ಹೋದ್ರೆ ಗರ್ಭುಡಿದಾನೆ, ಗರ್ಭಗುಡಿಯವ್ರ ಹತ್ತ ಹೋಗ್ಬಿಟ್ರೆ ಒಳಗೆ ಬರಕ್ ಹೇಳ್ಕೊಂಡ್ಬಿಡ್ತಾನೆ. ಆಮೇಲೆ ಎಲ್ಲಿ ನಾನಿಲ್ಲೇ ಇಲ್ಲ, ನಾನೆಲ್ಲಿ ನೋಡ್ತಾ ತಾನಿಲ್ಲೇ ಇಲ್ಲ, ಇರೋದು ಒಂದೇ ಆಗ್ಬಿಡುತ್ತೆ. ಹಿಂದೆ ಏನ್ ನೋಡಿದ್ರು ತಾನು ಸಿಗೋದೇ ಇಲ್ಲ. ಇಷ್ಟೊತ್ತು ನಾನು ತಜ್ಞ ಅಂತಿದ್ನಲ್ಲ, ಎಲ್ಲೋದ ನಾನು ನೋಡ ಹೋಗ್ತಾನೆ, ಇಲ್ಲ ಅದು ಹೋಯ್ತು ಆಯ್ತು. ಅತಃ ಇವನ್ ಉತ್ತಮ ಫಲ ಪ್ರಾಪ್ತಿಯೇ ನಾಳೆ ಹೇಳ.